सूर्यकोटि समप्रभ निर्विघ्नं कुरु मे देव सर्वकारेषु सर्वदा प्रणम्या देवं गौरीपुत्रं विनायकं भक्तावासं स्मरे नित्यम् आयुष्कामार्थसिद्धये या कुन्देन्दुतुषारालोला या शुभ्रवस्त्रान्विता या वीणावरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिः देवैः सदा पूजिता सा मां पातु सरस्वती भगवती निश्चेषजाड्यापहा गुरुर्ब्रह्मा गुरुविष्णु गुरुर्देवो महेश्वरा गुरुसाक्षात् परब्रह्म तस्मै श्रीगुरवे नमः। आदिनाथ सदा पूजो मश्चेन्द्र सप्तशृङ्गकः पद्मावयाशचौरङ्गी मीनगोरक्षको नुतो शाम्भवा शाद्वयानन्दो वेणीश्वर निवृत्तिका ज्ञानेश्वर सिद्धनाथस्तु स्तुत्यो बालेश्वरस्तथा राजा रामश्च नाथाग्रश्चिदम्बर प्रसादकः जीवेश्वरो गुरुश्रेष्ठस्तथा भागीरथी गुरुः दत्तमल्लारूपेण्यो मनोहर गुरुपरः श्रीमत्परम्परा प्राप्ताः गुरुवश्च सनातनः गुरु नमः पुरश्रेष्ठे राजा राम मठे परे वारकरी सांप्रदायोत्थ पूजा गुरु परंपरा। सद्गुरुनाथ महाराज की जय। चिदंबर ಮುರುಗೋಡದೊಳಗ ಚಿದಂಬರ ಮಹಾಸ್ವಾಮಿಗಳು ಅವತಾರಗಳನ್ನು ಪ್ರಕಟ ಮಾಡಿದರು. ಇಷ್ಟು ದಿನಗಳ ಕಾಲ ತಂದೆ ತಾಯಿ ಸೇವಾ ಮಾಡಿಕೊಂಡು ವೇದ ಮಾರ್ಗದಲ್ಲಿ ನಡೀತಾ ಕೇವಲ ವಿಶೇಷ ತಂದೆ ತಾಯಿಗೆ ಮಾತ್ರ ತಂದೆ ತಾಯಿ ಸೇವನೆ ಅಖಂಡವಾಗಿ ಮಾಡ್ಕೋತ ಇದ್ರು. ಮಾರ್ತಾಂಡ ದೀಕ್ಷಿತರ ಕಾಲಾನಂತರ ನಿನ್ನೆ ಚರಿತ್ರದೊಳಗ ಕೇಳಿದ್ರಲ್ಲ, ಅವರ ವೈಕುಂಠ ಸಮಾರಾಧನೆ ದಿನ ಆದಂಥ ವಿಚಾರ ಕೇಳಿದ್ರು. ಆಮೇಲೆ ಮಾರನೇ ದಿನ ಮುಂದೆ ಸ್ವಲ್ಪ ದಿನದೊಳಗೆ ಮಾಟೋಳ್ಳಿಗೆ ಸರಸ್ವತಿ ಬಾಯಿನ ಕಳಿಸಿದ್ರು. ಅಲ್ಲೇ ಟಿಪ್ಪು ಬಂದ ಟಿಪ್ಪುವಿನ ಗರ್ವಹರಣ ಆದಂಥ ವಿಚಾರಗಳನ್ನ ಕೇಳಿದ್ರಿ. ಟಿಪ್ಪು ಗರ್ವಹರಣ ಆದ್ಮೇಲೆ ಇನ್ನೊಂದು ವಿಚಾರನ್ನ ಕೇಳಿದ್ರಿ. ಸತ್ಯಗಿರಿ ಒಳಗ ಗಾಣಿಗಾರ ಮನೆಯೊಳಗಿದ್ದಂತಹ 5 ಮಂದಿ ಮಕ್ಕಳಿಗೆ ಧಾನ್ಯವನ್ನು ಕೊಟ್ಟಂತ ವಿಚಾರಗಳ ಏನು ನಿಧಿಯನ್ನು ತೆಗೆದುಕೊಟ್ಟಂತ ವಿಚಾರಗಳನ್ನ ಕೇಳಿದ್ರಿ. ಇವತ್ತಿನ ದಿನ ಒಂದು ವಿಶೇಷವಾದಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಚರಿತ್ರೆ. ಚಿದಂಬರ ಮಹಾಸ್ವಾಮಿ ಹತ್ರಕ್ಕೆ ಸಾಕಷ್ಟು ಮಂದಿ ಬರ್ತಿದ್ರು. ನಿನ್ನೆ ಹೇಳಿದ್ವಲ್ಲ, ಕೆಲವೆಷ್ಟೋ ಮಂದಿಗೆ ಮಹಾಸ್ವಾಮಿ ದರ್ಶನ ದುರ್ಲಭ ಇರ್ತಿತ್ತು. ಯಾಕೆ ಅವ್ರು ನಿತ್ಯ ಕರ್ಮಾದಿಗಳನ್ನ ಮುಗಿಸ್ಕೊಂಡು ಬಂದು ಬೆಳಗ್ಗೆ 8:30 9 ಗಂಟೆಗೆ ಬಂದ್ರು ಅಂದ್ರ 11:30ವರೆಗೆ ದರ್ಶನ ಸಿಗ್ತಿತ್ತು. 9 ಗಂಟೆಯಿಂದ 11:30ವರೆಗೆ ದರ್ಶನ. ಮತ್ 11:30 ಒಳಗೆ ಹೋದ್ರಂದ್ರ ಅವ್ರಿಗೆ ಮತ್ತ ಅಗ್ನಿಹೋತ್ರದ ಕಾರ್ಯಕ್ರಮ, ಮಧ್ಯಾಹ್ನಕ್ಕೆ ಎಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಮತ್ 3 ಗಂಟೆಗೆ ಬಂದು ಸೇರ್ಬೇಕು. 3ರಿಂದ ಮತ್ತೆ 5 ಗಂಟೆ 5:30ವರೆಗೆ ಸಂಜೆ ರಾತ್ರಿ 2:30, ಬೆಳಗಿನ 3:30 ತಾಸು ದರ್ಶನ, 2:30 ತಾಸು ಮತ್ತೆ ರಾತ್ರಿ 3 ತಾಸು ಕಾಣಿಸ್. ಅದು ಒಂದನ ಹೇಳ್ತೇನೆ. ಹಿಂಗಿರ್ಬೇಕಾದ್ರ ಒಬ್ಬ ತುಂಗಾ ತೀರದ ಒಬ್ಬ ಬ್ರಾಹ್ಮಣ ವೇದ ಪಾರಂಗತ ಇರ್ತಾನ. ನಾರಾಯಣ ಭಟ್ಟ ಅಂತ ಹೆಸರು. ಅವಂಗ ಧರ್ಮದಿಂದನೇ ಇರ್ತಾನ. ಆದ್ರ ಜಗತ್ತಿನೊಳಗೆ ಅತಿ ದೊಡ್ಡ ತ್ರಾಸ ಏನಪ್ಪಾ ಅಂತಂದ್ರೆ, ಒಂದು ಈ ದಾರಿದ್ರ್ಯತನ ಅನ್ನುವಂಥದ್ದು, ಬಡತನನು ಬಹಳ ತ್ರಾಸ ಕೊಡ್ತು. ಯಾಕಂದ್ರ ಆಗಿನ ಕಾಲಕ್ಕೆ ಬ್ರಾಹ್ಮಣರಂದ್ರೆ ಹೆಂಗಿದ್ರ ಅಂದ್ರೆ ಮಧುಕರಿ ಭಿಕ್ಷಾ ಬಿಡ್ಬೇಕ್ರಿ. ಯಾರಾದ್ರೂ ಎಲ್ಲಾದ್ರೂ ಪೂಜಾ ಪುನಸ್ಕಾರಗಳನ್ನ ಕರೆದ್ರ ಆಗಿನ ಕಾಲಕ್ಕೆ ರೊಕ್ಕನೇ ಇರ್ತಿದ್ದಿಲ್ಲ. ಯಾಕ ಎಲ್ಲ ರೊಕ್ಕದಿಂದ ನಡೀತಿದ್ರು. ಕೊಡುವಂತ ಧಾನ್ಯದೊಳಗೆ ಜೀವನ ಮಾಡಬೇಕಾಗಿತ್ತು. ಅಂಥದ್ರೊಳಗ ಸಹಜವಾಗಿ ಅವ್ ಎಷ್ಟು ಸೇವಾ, ಎಷ್ಟು ಪೂಜಾ ಮಾಡ್ಲಿ, ಭಿಕ್ಷಾಗ ಹೋದ್ಲಿ, ಆ ಮನಿತನದ ಹೊಟ್ಟೆ ತುಂಬುವುದು ಕಠಿಣ ಆಗಿತ್ತು. ಹೊಟ್ಟೆ ತುಂಬುತ್ತಿದ್ದು, ಹೊಟ್ಟೆ ತಿಂದು ಹೆಂಗೋ ಜೀವನ ಮಾಡ್ಕೊಂಡು ಹೊಂಟಿದ್ರು. ಆದ್ರೆ ಧರ್ಮವನ್ನು ಮಾತ್ರ ಬಿಟ್ಟಿದ್ದಿಲ್ಲ, ಧರ್ಮದಿಂದಲೇ ಇರ್ತಿದ್ರು. ಏನಾಯ್ತು ಅಂತ ಕೇಳಿದ್ರೆ,
ಬರ್ತಾ ಬರ್ತಾ ಈ ಬಡತನಕ್ಕೆ ಮಕ್ಕಳು ಜಾಸ್ತಿ ಅನ್ನಂಗ ಮನೆಯೊಳಗ ಮಕ್ಕಳು, ಹೆಣ್ಮಕ್ಳು ಒಂದು 2-3 ಮಂದಿ ಹೆಣ್ಮಕ್ಳಾದ್ರು. ಮಕ್ಕಳು ದೊಡ್ಡ ಆದಕ್ಕೂ ಚಿಂತೆ ಚಾಲು ಆತ್ ನೋಡ್ರಿ. ಇಷ್ಟು ದಿನ ಹೊಟ್ಟೆ ತುಂಬಿಸ್ಲಿಕ್ಕೆ ವಿಚಾರ ಮಾಡ್ತಿದ್ದ, ಇನ್ನು ಮಕ್ಕಳ ಮದುವೆ ಹೆಂಗ್ ಮಾಡುದು? ಒಳ್ಳೆ ಒಳ್ಳೆ ಸಂಸ್ಕಾರವಂತರನ್ನ ಮಾಡಿದ್ದ, ಇನ್ನು ಅವ್ರದ್ದು ಮದುವೆಯನ್ನು ಮಾಡ್ಬೇಕಲ್ಲಪ್ಪ. ಮದುವೆ ಮಾಡ್ಲಿಕ್ಕೆ ಯಾಕೆ ಆಗಿನ ಕಾಲಕ್ಕೆ ಬಹಳ ಕಠಿಣ ಇತ್ರಿ. ಒಂದು ಹೆಣ್ಣನ್ನ ಕೊಡುವಾಗ್ಲಿ ಬಹಳ ಕಠಿಣ ಅಂದ್ರೆ ಕಠಿಣ. ಅದಕ್ಕೆ ಚಿಂತೆ ಮಾಡ್ಲಿಕ್ಕತ್ತ, ನನ್ನ ಹತ್ರಕ್ಕೆ ಆಸ್ತಿ ಇಲ್ಲ, ನನ್ನ ಹತ್ರಕ್ಕೆ ಏನೇನು ಇಲ್ಲ, ನಾ ಯಾರ ಕಡೆ ಸಾವುಕಾರ ಕಡೆ ಸಾಲ ಕೇಳಬೇಕು ಅಂದ್ರ ಯಾರು ಕೊಡ್ತಾರ? ಯಾಕೆ ಅವನ್ ಮನಿತಾನೆ ಅವನ್ ಡ್ರೆಸ್ಸು ಅವನ ಮನಿನ ನೋಡಿ ಏನೋ ಸ್ವಲ್ಪ ಇದ್ರೆ ಕೊಡೋದು, ಸಾಲ ಯಾಕೆ ಹೆಂಗ್ ಕೊಡ್ಲಿಕ್ಕೆ, ಸಾಲ ಹೆಂಗ್ ತೀರ್ಸವ ಅಂತ ಕೇಳ್ತಿದ್ರು. ಏನ್ ಮಾಡ್ಬೇಕು ಅಂತ ತಿಳ್ಕೊಂಡು ಚಿಂತೆ ಮಾಡ್ಬೇಕ. ಈ ಚಿಂತೆ ಮಾಡ್ಲಿಕ್ಕತ್ತ ಒಂದು ವಿಚಾರ ಬಂತು. ಹಂಗಾರ ಇದಕ್ಕೊಂದು ದಾರ್ಯದ, ಏನ್ ಮಾಡ್ಬಿಡೋದು ಅಂದ್ರೆ ಪಂಢರಪುರಕ್ಕೆ ಹೋದ್ರಾತು, ಪಾಂಡುರಂಗನ ಕೇಳೋಣ. ಯಾಕೆ ಭಗವಂತನ ಕೇಳೋಣ, ಸುಳ್ಳು ಅವ್ರ ಇವ್ರನ್ನ ಕೇಳಿದ್ರಾಗ ಏನಾಗ್ತದೆ? ಭಗವಂತನ ಕೇಳೋಣ ಅಂತ ತಿಳ್ಕೊಂಡು ಪಂಢರಪುರಕ್ಕೆ ಹೋಗಿ ಪಾಂಡುರಂಗನ ಹತ್ರಕ್ಕೆ ಸುಮಾರು 1 ವರ್ಷಗಳ ಕಾಲ ಬೆಳಿಗ್ಗೆ ಎಳೆದು ಸ್ನಾನ ಮಾಡಬೇಕು, ಸಂಧ್ಯಾ ಸ್ನಾನ ಮಾಡ್ಕೊಂಡು ಆಮೇಲೆ ಆ ನಾಮಸ್ಮರಣೆ ಮಾಡ್ಕೋತ ಕೂಡಿದ್ರಿ. ಕೊನೆಗೆ ಅಲ್ಲೇ ಒಂದು ಸ್ವಲ್ಪ ಭಿಕ್ಷೆ ಬೇಡ್ಕೊಂಡು ಒಂದ್ ಹೊತ್ತು ಊಟ ಮಾಡ್ಬೇಕು, ಮತ್ತ ಅಖಂಡವಾದ ಜಪ ಮಾಡ್ಕೋತ ಕೂಡಿದ್ರಿ. ಬ್ಯಾರೆ ಏನೂ ಇರ್ಲಿಲ್ಲ. ಬ್ಯಾರೆ ಅವಂಗ ಒಂದೇ ಒಂದು ಏನಾಗ್ಯದ ಅಂದ್ರೆ ರೊಕ್ಕ ಬೇಕು, ಬ್ಯಾರೆ ಯಾಕೆ ಮಕ್ಕಳ ಮದುವೆ ಮಾಡ್ಬೇಕು, ಇದೊಂದ ಚಿಂತೆ. 1 ವರ್ಷ ತಪಸ್ಸು ಮಾಡಿದ. ಒಂದಿನ ಆ ಭಕ್ತವತ್ಸಲಾಗಿರ್ತಕ್ಕಂಥ ಪಾಂಡುರಂಗ ಅವಂಗ ಕನಸಿನಾಗ ಬಂದ. ಕನಸಿನಾಗ ಬಂದು ಹೇಳಿಕತ್ತಾನ, ನಾರಾಯಣ ಭಟ್ರೆ, ನಿಮ್ಮ ಏನು ಈ ತಪಸ್ಸು ಮಾಡಿರಿ, ತಪಸ್ಸಿಗೆ ಮೆಚ್ಚೇನಿ, ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಧೈರ್ಯದಿಂದ ಇರ್ರಿ. ನಿಮ್ಮ ದಾರಿದ್ರ್ಯ ದೂರ ಆತು, ಅಳದು ಹೋತಂತ ತಿಳ್ಕೊಡ್ರಿ. ಆದ್ರೆ ನಾವು ಹೇಳಿದ ಕೆಲಸ ಮಾಡಿ, ನಿಮ್ಮ ದಾರಿದ್ರ್ಯ ದೂರ ಆಗತ್ತದ. ಈಗ ನೀವು ಏನ್ ಮಾಡ್ಬೇಕು ಅಂದ್ರ, ನಾನು ಈಗ ಸದ್ಯಕ್ಕ ಮುರುಗೋಡದೊಳಗ ಚಿದಂಬರನ ಹೆಸರಿನಿಂದ ಅವತಾರ ಮಾಡೀನಿ. ಸಗುಣ ರೂಪವನ್ನು ಧಾರಣ ಮಾಡಿ ನಾನು ಚಿದಂಬರನ ಹೆಸರಿನಿಂದ ಅವತಾರ ಮಾಡೀನಿ. ನಾವಿಬ್ರು ಒಂದ, ನಾನು ಅವ ಬೇರೆ ಅಲ್ಲ. ಹಿಂಗಾಗಿ ನೀನು ಈಗಿಂದೀಗ ಏನ್ ಮಾಡು ಅಂದ್ರ ಅಲ್ಲಿಗೆ ಹೋಗು, ನಿನ್ನ ಮನೋರಥ ಖಂಡಿತ ಪೂರ್ತಿ ಆಗ್ತದೆ ಅಂತ ತಿಳ್ಕೊಂಡು ಪಾಂಡುರಂಗ ಅವಂಗ ಹೇಳ್ತಾನ. ಈಗ ಮತ್ತೆ ಬೆಳಿಗ್ಗೆ ಎದ್ದ, ಸಂಶಯ ಬಂತು ನೋಡ್ರಿ. ಸಂಶಯ ಬಂತು. ಏನು ಸಂಶಯ ಅಂದ ಹೇಳ್ತಾನ, ಕನಸ ಬಂದು ಹೇಳಿದ್ದೀನೋ ಖರೆ, ಆ ಪುಂಡರೀಕ ಬರೋದ ಪಾಂಡುರಂಗ ಅಂದ್ರೆ ನನ್ ಬಡತನ ದೂರ ಮಾಡ್ಲಿಕ್ಕೆ ಅಸಮರ್ಥ ಆದ. ಅಸಮರ್ಥ ಆದಂಗ ಆತು. ಎಲ್ಲೋ ನಿಮ್ಮನ್ನ ಕೊಡ್ಬೇಕಂತ ತಿಳ್ಕೊಂಡು ನಾ ಇವನಾದ್ರು ತಪಸ್ಸು ಮಾಡ್ಲಿಕ್ಕತ್ರ ಒಬ್ಬ ಭಗವಂತನ ಕಡೆ ಆಗ್ಲಾರ್ದು ಒಬ್ಬ ಮನುಷ್ಯರ ಕಡೆ ಆಗ್ಲಿಕ್ಕೆ ಸಾಧ್ಯದ? ಮನುಷ್ಯನ ಕಡೆ ಹೋಗ್ಬೇಕಂತ ನಾನು ಸಾಧ್ಯ ಇಲ್ಲ ನಾವು. ಅವಾಗ ಭಗವಂತ ನನ್ನನ್ನು ಅಲ್ಲಿ ಕಳಿಸ್ಬೇಡಪ್ಪ, ನೀನೇ ನನ್ಗ ಹೆಂಗಾದ್ರು ಮಾಡಿ ನೀನೇ ನನಗೆ ಉದ್ಧಾರ ಮಾಡ್ಬೇಕು, ನನ್ನ ದಾರಿದ್ರ್ಯವನ್ನು ನೀನೇ ದೂರ ಮಾಡಂತ ತಿಳ್ಕೊಂಡು ಮತ್ತಲ್ಲೇ ಕುತ್ಕೊಂಡ. ಸ್ವತಃ ಪಾಂಡುರಂಗ ಬಂದು ಹೇಳ್ಯಾನ, ಅವಂಗ ದೃಢ ವಿಶ್ವಾಸ ಇಲ್ಲ, ನಂಬಿಕೆ ಇಲ್ಲ ಅವಂಗ. ಮತ್ತು ಒಂದು 3-4 ದಿನ ಆತು, 3-4 ರಾತ್ರಿಗಳದು, ಮತ್ತು ತಪಸ್ಸು ಮಾಡಿ ಕೂತ. ಆದ್ರೆ ಸಂಕಟ ಯಾರಿಗಾಗ್ತದೆ ಅಂತ ತಿಳಿದು ಭಗವಂತಗೆ ಬಹಳ ಸಂಕಟ ಆಗ್ತದೆ. ಅಪ್ಪ ಬ್ಯಾಡೋ. ಮತ್ತೆ ಬಂದು ಹೇಳಿದ, 3ನೇ ದಿನ ಬಂದು ಹೇಳಿದ, ನಾರಾಯಣ ಭಟ್ಟ, ನಾ ಹೇಳಿಕತ್ತೇನೆ, 1 ಲಕ್ಷ ಕೊಟ್ಟು ಕೇಳು, ಹೋಗು, ನಿನ್ ದಾರಿದ್ರ್ಯ ದೂರ ಆಗ್ತದ, ಅವಿಶ್ವಾಸ ಮಾಡ್ಬೇಡ, ವಿಶ್ವಾಸ ಇಟ್ಟು ಹೋಗು, ಮುರುಗೋಡಕ್ಕೆ ಹೋಗು, ಚಿದಂಬರನ ಬೆಟ್ಟ ಆಗು ಅಂತ ಮತ್ತೆ ಹೇಳಿದ. ಹ್ಞೂ ಅಂದ. ಆದ್ರೆ 1ನೇ ದಿನ ಏನಾತಂದ್ರ ಮತ್ತೂ ಬಿಡವಲ್ಲ. ಯಾಕ ಹಠ, ವಿಶ್ವಾಸ ಬೇಕಾರ್ರಿ. 1ನೇ ದಿನ ಮತ್ತ ಏನ್ ಮಾಡಿದ ಅಂದ್ರ ಪಾಂಡುರಂಗ ಆ ಪೂಜಾರಿ ಕನಸಿನಾಗ ಹೋದ. ಕನಸಿನಾಗ ಹೋಗಿ ಒಂದು ಮಾತು ಹೇಳಿದ, ಅವನ್ನ
ಒಳಗೆ ಬಿಟ್ಕೋಬೇಡ ಅಂದ. ನಾರಾಯಣ ಭಟ್ರು ಬರ್ತಾರೆ ಬೆಳಿಗ್ಗೆ, ಅವ್ರನ್ನ ಒಳಗೆ ಬಿಡಬೇಡ, ಇನ್ನು ಅವ್ನಿಗೆ ಹೇಳೇನಿ ಚಿದಂಬರನ ಹತ್ರಕ್ಕೆ ಹೋಗಂತ ಹೇಳೇನಿ, ಮುರುಗೋಡದ ಚಿದಂಬರ ಹತ್ರಕ್ಕೆ ಹೋಗಂತ ಹೇಳೇನಿ. ಇನ್ಮೇಲೆ ಅವನು ಒಳಗೆ ಬರ್ಲಿಕ್ಕೆ ಹೋಗಬೇಡ, ಬಿಡ್ಬೇಡ ಒಳಗೆ, ಹೇಳವಂಗ. ಮತ್ತು ನಾಲ್ಕನೇ ದಿನ ರೀತಿ ಸ್ನಾನ ಮಾಡಿ ಹೋಗ್ಲಿಕ್ಕಲ್ಲ ಬಂದ. ಹೋದ್ರಾಗ ಬಡಿವೆಯವರಲ್ಲಿ ನಿಂತಿದ್ರು. ಬಡಿಯವರು ಹೇಳಿದ್ರು, ನಾರಾಯಣ ಭಟ್ರು ನೀವೇ ಏನ್ರಿ? ಹೌದು, ಪಾಂಡುರಂಗ ನಮ್ಮ ಕನಸ ಬಂದು ಹೇಳ್ಯಾನ, ನಿಮ್ಮನ್ನು ಒಳಗೆ ಬಿಡುವಲ್ಲ, ನೀವು ಈಗಿಂದೀಗ ಮುರುಗೋಡಕ್ಕೆ ಹೋಗ್ಬೇಕಂತ. ಇದನ್ನ ಭಾಳ ಅಲ್ಲಿ ಬಂದಾಗ ನೀನು ಖರೆ ನಾ ಮಾಡಿದ ತಪ್ಪಾಗ್ಯದ ಅಂತಕೊಂಡು ನಮಸ್ಕಾರ, ಅಲ್ಲಿಂದ ನಮಸ್ಕಾರ ಮಾಡಿ ಹಿಂಗಾಗಿ ಆಗ್ಲಿ ಅಂತಕೊಂಡು, ಯಾಕ ಒಂದು ಕ್ಷಣ ಹೆದರಿಕೆ ಬಂತ್ರಿ. ನನ್ನ ಮುಂದೆ ನಾನೇನು ಅಪನಂಬಿಕೆ ಸುಳ್ಳು ಅಂದ್ಕೊಂಡಿದ್ದೆ, ಇವನ ತಪ್ಪಾತು, ಆಯ್ತಪ್ಪ ಹೋಗಿ ಬರ್ತಂತ ಅಲ್ಲಿಂದ ನಮಸ್ಕಾರ ಮಾಡಿ ಸೀದಾ ಮುರುಗೋಡಕ್ಕೆ ಬಂದ. ಮುರುಗೋಡಕ್ಕೆ ಬಂದು ಮಹಾಸ್ವಾಮಿಗೆ ದೀರ್ಘದಂಡ ಪ್ರಣಾಮ ಮಾಡಿ ನಮಸ್ಕಾರ ಮಾಡಿ ಕೈ ಮುಕ್ಕೊಂಡು ನಿಂದಿರ್ತಾನ. ಅವಾಗ ಚಿದಂಬರ ಮಹಾಸ್ವಾಮಿಗಳು ಹೇಳ್ತಾರ, ಭಟ್ರೆ ನೀವು ಪಾಂಡುರಂಗನ ಹತ್ರಕ್ಕೆ ಹೋಗಿದ್ರಲ್ಲ, ಪಾಂಡುರಂಗನ ಹತ್ರಕ್ಕೆ ಬಿಟ್ಟು ಈ ಮನುಷ್ಯನ ಹತ್ರಕ್ಕೆ ಯಾಕೆ ಬಂದ್ರಿ? ನನ್ನ ಕಡೆಯಿಂದ ಏನ್ ಕೆಲಸ ಆಗ್ಲಿಕ್ಕೆ ಸಾಧ್ಯದ ಅಂದ್ಬಿಟ್ರು. ಪಾಂಡುರಂಗ ಎಲ್ಲವನ್ನ ಕೊಡೋದಿದ್ದಾನೆ, ಪಾಂಡುರಂಗನ ಕೇಳೋದು ಬಿಟ್ಟು ಇಲ್ಲಾಕೆ ಬಂದ್ರಿಪ್ಪ? ದೇವರಿಂದ ಆಗುವ ಕಾರ್ಯ ಮನುಷ್ಯರಿಂದ ಆಗ್ತದೆ, ಮನುಷ್ಯರಿಂದ ಆಗ್ಲಿಕ್ಕೆ ಸಾಧ್ಯದ ಏನು ಅಂದಾಗ ತಪ್ಪಾತ್ರಿ. ನನ್ನ ಅವನ ಪಾದಗಳಿಗೆ ಬಿದ್ದು ಉಳ್ಳಾಡ್ತಾನ. ಅವಾಗ ಮಾತುಗಳು ಬರಲ್ಲ, ಅದು ತಪ್ಪಾತು, ನನ್ನ ಕ್ಷಮಾ ಮಾಡ್ರಿ ಅಂತ ತಿಳ್ಕೊಂಡು ಮೇಲಿಂದ ಮೇಲೆ ಹೇಳ್ತಾನ, ನಾನು ಹೌದು ತಪ್ಪು ಮಾಡೇನು ಗುರುಗಳೇ, ದಯವಿಟ್ಟು ಕ್ಷಮಾ ಮಾಡ್ರಿ. ಅವನ ಮಾತನ್ನ ನಾ ಕೇಳಲಿಕ್ಕೆ ಆಗ್ಲಿಲ್ಲ, ಪಾಪಿ ಇದ್ದೇನೆ, ಅದಕ್ಕಾಗಿ ನನ್ನನ್ನು ಕಾಪಾಡ್ರಿ ಅಂತ ತಿಳ್ಕೊಂಡು ಹೇಳಿದಾಗ, ಅವಾಗ ಆಯ್ತಪ್ಪ, ಆದ್ರೆ ನಾ ಹೇಳುವವರೆಗೆ ಸುಮ್ಮನೆ ಇಲ್ಲೇ ಇರಬೇಕು. ಆಯ್ತು ಗುರುಗಳೇ. ಭಗವಂತನು ಬಹಳ ಮಜಾ ಇರ್ತಾನೋ, ಚಿತ್ರ ಇರ್ತಾನೋ. ಏನ್ ಮಾಡಿದ್ರು ಅಂದ್ರೆ, ಮೊದಲ ಬಡತನ ದೂರ ಆಗ್ಬೇಕನ್ನುವಂತ ವಿಚಾರ ಇಟ್ಟುಕೊಂಡ ಬಂದಾನ ಸ್ವಾಮಿ. ಸುಮಾರು 2-3 ತಿಂಗಳಾತು. ದಿನಾಲು ಬರೋ ಗುರುಗಳ, ನಾನು ನಿರೋಪ ಕೊಡೋ ಮಠ, ನಾ ಅಪ್ಪಣೆ ಕೊಡೋ ಮಠ ನೀನು ಹೋಗ್ತಕ್ಕದ್ದಲ್ಲ. ಇದೇ ಮಾತು. ಆಯ್ತು, 1 ದಿನ ಆತು, 2 ದಿನ ಆತು, 3 ದಿನ ಆತು, ತಿಂಗಳಾತು, 6 ತಿಂಗಳಾತು. ಆಯ್ತು, ನಾಳೆ ನೋಡೋಣ್ರಿ. ಬಂದು ಗುರುಗಳೇ ನಾವು ಆಯ್ತು, ಸ್ವಲ್ಪ ಸಮಯ ಆಯ್ತು, ನಾಳೆ ನೋಡೋಣ. ಹಿಂಗೆ 1 ದಿನ ಆತು, 2 ದಿನ ಆತು. ಕೊನೆಗೆ ಅವಂಗೂ ಚಿಂತೆ ಹತ್ರಿ, ಮನ್ಯಾಗ ಹಿಂತಿ ಮಕ್ಳ ಗತಿ ಏನ? ಬಿಟ್ಟು ಬಂದ್ಬಿಟ್ಟೆ. ಅಲ್ಲಿ 1 ವರ್ಷ ಆತು, ಇಲ್ಲಿ ಬಂದು ಆಲ್ರೆಡಿ 6-7 ತಿಂಗಳಾತು. ಇನ್ನು ಮುಂದೆ ಗತಿ ಏನು? ಅಲ್ಲಿ ಅವ್ರದ್ದು ಊಟದ ಗತಿ ಹೆಂಗ? ಏನ್ ಚಿಂತೆ ಹತ್ರಿ. ಒಂದಿನ ಮಹಾಸ್ವಾಮಿ ಇದ್ದಂಗೆ ಕರೆದು, ಅಪ್ಪ ನಿಮ್ ಮಕ್ಕಳ ಮದುವೆ ಆಗ್ಬೇಕಂತ ಬಂದ್ಯಾರಪ್ಪ. ಹೌದ್ರಿ ಗುರುಗಳ, ಈಗ ನಾ ಹೇಳಿದ್ ಒಂದ್ ಕೆಲಸ ಮಾಡು, ಆಮೇಲೆ ನಿಮ್ ಊರಿಗೆ ಹೋಗ್ಲಿಕ್ಕೆ ಅಪ್ಪಣೆ ಕೊಡ್ತೇನೆ ಅಂದ್ರೆ. ಏನ್ ಮಾಡಿದ್ರು ಅಂತ ಕೇಳಿದ್ರ, ನೀ ಈಗಿಂದೀಗ ಮೈಸೂರಿಗೆ ಹೋಗ್ಬೇಕು. ಮೈಸೂರಿಂದ ಮುಂದೆ ಶ್ರೀರಂಗಪಟ್ಟಣ ಅನ್ನುವಂಥ ಒಂದು ಊರದ, ಆ ಶ್ರೀರಂಗಪಟ್ಟಣದೊಳಗೆ ಶ್ರೀರಂಗನಾಥನ ದರ್ಶನ ತಗೋ. ಅಲ್ಲೇ ಒಬ್ಬ ಮಹಾತ್ಮ ಬಂದು ನಿನ್ನನ್ನು ಕರ್ಕೊಂಡು ಹೋಗ್ತಾನೆ. ಪೂರ್ಣಯ್ಯ ದಿವಾನರು ಅಂತಿದ್ದಾರ, ನನ್ನ ಪರಮ ಭಕ್ತಿದ್ದಾನ. ಅವ ನಿನಗೆ ಸ್ವಲ್ಪ ರೊಕ್ಕ ಕೊಡ್ತಾನ, ನಿನಗೇನದಲ್ಲ ಅವನು ಕೊಡ್ತಾನ. ಅವ್ನು ತಗೊಂಬಂದು ಇಲ್ಲಿ ಬಂದು ಭೇಟಿಯಾಗಿ ನೀ ಆಮೇಲೆ ಊರಿಗೆ ಹೋಗು ಅಂತ ಕೊಂಡಿರ್ತಾರ. ನೋಡ್ರಿ, ಪಾಂಡುರಂಗನ ಹತ್ರಕ್ಕೆ ಹೋಗಿದ್ದು, ಚಿದಂಬರ ಮಹಾಸ್ವಾಮಿ ಹತ್ರಕ್ಕೆ ಬಂದ, ಅಲ್ಲಿಂದ ಇಲ್ಲಿ ಬಂದು ಇಲ್ಲಿಂದ ಒಳ್ಳೆ ಅಲ್ಲಿ ಕಳಿಸಿದ್ರು ಮಹಾಸ್ವಾಮಿ. ದೃಢ ವಿಶ್ವಾಸ ಇದ್ರೆ ಹೋಗು, ಇಲ್ಲ ಖಂಡಿತ ಹೋಗ್ತಾನೆ. ಹೊಂಟಾನ, ಅರ್ಧ ದಾರಿಗೆ ಹೋಗ್ಯಾನ, ಕರೆ ಬರೀ ಮನಿದ ಚಿಂತೆ. ನಾ ಏನಾರು ತಪ್ಪು ಮಾಡಿದೇನು ಅಂತ ಚಿಂತೆ. ಅಲ್ಲಿ ಹೋಗೋದ್ರೊಳಗೆ ಏನಾಗಿತ್ತು ಅಂತ ಕೇಳಿದ್ರೆ, ದಾರಿ ಒಳಗ ಒಂದು ಆಗಿನ ಕಾಲ ಹೆಂಗಿರ್ತಿತ್ತು ಅಂತ ಕೇಳಿದ್ರೆ, ಈ ಯಾತ್ರಾರ್ಥಿಗಳು ಹೊಂಟಿರ್ತಾರಲ್ಲ, ಆಗಿನ ಕಾಲಕ್ಕೆ ಏನಾದ್ರು ನಮ್ಮ ಮನೆಯವ್ರು ಸಿಕ್ಕರೆ ತಗೋರಿ ಪತ್ರ ಕೊಡ್ರಿ ಹಾಗೆಲ್ಲ ಕೊಟ್ಟು ಕಳಿಸ್ತಿದ್ರು. ಆಗಿನ ಕಾಲ ಬಹಳ ಮಜಾ ಆಯ್ತು. ದಾರಿ ಒಳಗೆ ಅವ್ರು ಊರವ್ರೊಬ್ರು ಭೇಟಿಯಾದ್ರು. ಅವರು ಏನೋ ಮಾರಾಯ, ಎಷ್ಟು ದಿನ ಆದ್ ನೀನ್ ನೋಡ್ಲಿಕ್ಕತ್ತು, ಇದಕ್ಕೆ ಕಡೆ ಬಂದು ಸಿಕ್ಕಿ ಚಲೋ ಆತು, ತಗೋ ನೀನ್ ನಿಂತು ಪತ್ರ ಕೊಟ್ಟಾಳ ನೋಡು ಅಂತ ಪತ್ರ ಕೊಟ್ರ, ಆ ಪತ್ರದೊಳಗ ಒಂದು ವಿಚಾರ ಬರ್ದಿತ್ತು.
ನೀವು ಕಳಿಸಿರ್ತಕ್ಕಂಥ 5,000 ರೂಪಾಯಿಗಳು ಬಂದು ಮುಟ್ಟಿದ್ದಾವೆ. ನೀವು ಏನ್ ಲೆಕ್ಕ ಅದ್ರೊಳಗೆ ಬರೆದಿಟ್ಟಿದ್ರಿ ಅದರಂಗ ಎಲ್ಲ ಸಾಲ ಮುಡ್ಸೀನಿ. ಮತ್ತ ಮಕ್ಕಳ ಮದುವೆದು ಎಲ್ಲ ನಿರ್ಣಯ ಮಾಡ್ಯದ. ನೀವು 6 ತಿಂಗಳಂತರ ಬರ್ತೀನಿ ಅಂತ ಹೇಳಿದ್ರಿ, 7 ತಿಂಗಳಾತು, ಇನ್ನು ಯಾಕೆ ಬಂದಿಲ್ಲ? ಇಲ್ಲೆಲ್ಲರೂ ಸುಖವಾಗಿದ್ದಾರೆ. ನೀವು ಕಳಿಸಿರ್ತಕ್ಕಂಥ 5,000 ರೂಪಾಯಿನ ನಾ ಈ ರೀತಿ ಬಳಸೇನಿ, ಮದುವೆ ಫಿಕ್ಸ್ ಮಾಡೇವಿ, ಎಲ್ಲ ಹಿಂಗೆ ತಾಳಿ ತಗೊಂಡು ನೀವೇನೇ ಬರ್ದಿಲ್ಲ ಆ ರೀತಿ ಮಾಡಿಟ್ಟೇನಿ, ಎಲ್ಲ ಆರೋಗ್ಯದಿಂದ ಇದ್ದಾರ ಅಂತ ತಿಳ್ಕೊಂಡು ಹತ್ರ ಬಂದಿತ್ತು. ಆದಷ್ಟು ಬೇಗ ಲಗುನ್ ಬರ್ರಿ, ನಿಮ್ಮ ಸಲ ಕಾಯ್ಲಿಕತ್ತೇನಿ ಅಂತ ಪತ್ರ ಬರೆದಿದ್ದೆ. ಹೆಂಡತಿ ಪತ್ರ ನೋಡಿ ಹಳ್ಳಿ ಕತ್ತು ಬಿಡ್ತಾನೆ. ನಾ ಸ್ವಾಮಿ ಬರೀ ಇನ್ನು ಏನು ಹೇಳೇ ಇಲ್ಲ, ನಾ ಬೆಳತ ಅಂತ ಅಷ್ಟೇ ಹೇಳೇನಿ. ಯಾರು ಕೊಟ್ರ 5,000 ರೂಪಾಯಿ? ಏನಾಗ್ಯದ? ಅವಾಗ ಇಷ್ಟು ದಿನ ಏನ್ ಸ್ವಾಮಿ ಬಗ್ಗೆ ಒಂದು ಅಪನಂಬಿಕೆ ಇತ್ತು, ಅದು ದೂರ ಆತು. ಹಳ್ಳಿಕತ್ತ ಚಿದಂಬರ ನನ್ನ ಎಂತ ಭಾಗ್ಯವಂತಪ್ಪ, ನಾನು ಏನೋ ತಪ್ಪು ತಿಳ್ಕೊಂಡೆಲ್ಲೋ ಮಾರಾಯ, ನನ್ನ ಕ್ಷಮಾ ಮಾಡು ಚಿದಂಬರ ಅಂತ ತಿಳ್ಕೊಂಡು ಬಹಳ ಆನಂದವಾಗಿ ಅಲ್ಲಿಂದ ಜಿಗದಾಡ್ಕೊಡ್ಸಿ ಇದರ ಮುಂದೆ ಖುಷಿಯಾಗಿ ರಂಗನಾಥನ ಹತ್ರಕ್ಕೆ ಹೋದ, ಶ್ರೀರಂಗಪಟ್ಟಣಕ್ಕೆ ಹೋದ. ಅಲ್ಲಿ ಹಿಂದಿನ ದಿನ ರಾತ್ರಿ ಪೂರ್ಣಯ್ಯ ದಿವಾನ್ರಿಗೆ ಚಿದಂಬರ ಮಹಾಸ್ವಾಮಿ ಕನಸಿನಾಗ ಹೋಗಿ, ನಾಳೆ ನಾರಾಯಣ ಭಟ್ಟ ಅನ್ನುವಂಥ ಬರ್ಲಿಕ್ಕತ್ತಾನ, ಅವನ ನನ್ನ ಪರಮ ಶಿಷ್ಯ ಇದ್ದಾನೆ, ಅವಂಗ ಭಯಂಕರ ಕಷ್ಟದೊಳಗಿದ್ದಾನೆ, ಅವಂಗ ಒಂದು 5,000 ಹಣ್ಣುಗಳನ್ನು ಕೊಟ್ಟು ಕಳಿಸು ಅವನ್ ತಿಳ್ಕೊಂಡು ಅವಂಗ ಹೇಳಿದ್ರು. ಅವರು ಮಹಾತ್ಮರು ಚಿದಂಬರನ ಪರಮ ಭಕ್ತರೊಬ್ಬರು ಬರ್ಲಿಕ್ಕತ್ತಾರ ಅಂತ ತಿಳ್ಕೊಂಡು ಆ ಪುಣ್ಯಾತ್ಮ ಗಂಟು ಇಟ್ಟುಕೊಂಡು ಎಲ್ಲಾ ಪೂಜೆ ಪುನಸ್ಕಾರದ್ದೆಲ್ಲ ಅವನ ಸಾಮಾನುಗಳನ್ನ ರೆಡಿಯಾಗಿ ಇಟ್ಟುಕೊಂಡು ಅವ್ರ ದರ್ಶನಕ್ಕಾಗಿ ಇವ್ ಕಾಯ್ಕೊಂಡು ನಿಂತಿದ್ದ. ಯಾರು? ಪೂರ್ಣಯ್ಯ ದಿವಾನ. ಇವರು ಬೆಳಿಗ್ಗೆ ಎದ್ದು ನಾರಾಯಣ ಭಟ್ರು ಹೋಗಿ ಆ ರಂಗನಾಥಕ್ಕೆ ಹೋಗುವಾಗ ತೇಜಸ್ ನೋಡಿದ್ದ. ನೀವು ಮುರುಗೋಡದಿಂದ ಬಂದಿರೇನು? ಹೌದಪ್ಪ. ಅಯ್ಯೋ ಬಹಳ ಸಂತೋಷ, ಬರ್ರಿ ಅಂತಿಕೊಂಡು ದೀರ್ಘದಂಡ ಪ್ರಣಾಮ ಮಾಡಿ ಅವ್ರ ಕಾಲಿಗೆ ನೀರು ಹಾಕಿ ಅವ್ರನ್ನ ಕರ್ಕೊಂಡು ಅವ್ರನ್ನ ಆನಂದವಾಗಿ ದರ್ಶನ ಮಾಡಿಸಿ ಮನೆಗೆ ಕರ್ಕೊಂಡು ಹೋಗಿ ಅವ್ರಿಗೆಲ್ಲ ಉಪಚಾರಾದಿಗಳನ್ನು ಮಾಡಿ, ಸ್ನಾನ ಸಂಧಾನ ಆತು, ಉಪಚಾರ ಆತು. ಅವ್ರಿಗೆ 5,000 ಹಣ್ಣುಗಳನ್ನು ಕೊಟ್ಟರು. ಸ್ವಾಮಿ ಆಜ್ಞಾಗ್ಯದ ತಗೊಳ್ರಿ. ಕಣ್ಣಾ ನೀರು ದಾದ ಇಳಿಲಿಕತ್ತಾವ. ಅಯ್ಯೋ ನಾ ಏನ್ ಮಾಡೇನಿ, ನೀವು ಯಾಕೆಷ್ಟು ಕೊಡ್ಲಿಕ್ಕತ್ತಾರ? ರೊಕ್ಕ ಬೇಕರಿ, ಆದ್ರೆ ಏನಿದು ಎಂತ ಪವಾಡ, ಅಯ್ಯೋ ನಂದು ನಾ ಏನೋ ಅನ್ಕೊಂಡಿದ್ದೇನೆ ಅಂದ್ಕೊಂಡು ಆದ್ರೆ ಮತ್ತೊಂದು ವಿಚಿತ್ರ ಆಗ್ತದೆ. ಏನಪ್ಪಾ ಅಂತ ಕೇಳಿದ್ರೆ, ಹಾಗೆಲ್ಲ ಈ ದರೋಡೆಕೋರರು ಬಹಳ ಕಾಟವಾಳಿ. ಅದಕ್ಕಾಗಿ 5,000 ಹಣ್ಣುಗಳು ಅಂದ್ರೆ ಅವ್ನು ತೆಗಿಲಿಕ್ಕೂ ಸಾಧ್ಯ ಇತ್ತವಾಗ. ಅದಕ್ಕಾಗಿ ಅವ್ರು ಏನ್ ಮಾಡಿದ್ರು ಅಂದ್ರೆ ಮತ್ತೊಂದಿಬ್ರು ಸೇವಕರನ್ನು ಕೊಟ್ಟು ಕಳಿಸಿ ಯೋಗ್ಯ ರೀತಿಯನ್ನು ಮುಟ್ಟುವಂಗ ಅವ್ರನ್ನ ಮತ್ತೆ ಮುರುಗೋಡುವರೆಗೆ ಕಳಿಸಿಕೊಡ್ತಾರ. ಅಲ್ಲಿಂದ ತಂದು ಮಹಾಸ್ವಾಮಿಗೆ ದೀರ್ಘದಂಡ ಪ್ರಣಾಮ ಮಾಡಿ ಆ ರೊಕ್ಕ ಇಟ್ಟು ಅವ್ರು ಇಷ್ಟು ಕೊಟ್ಟರು ನನಗೆ, ನೀನು ಅಲ್ಲಿಗೂ ಕೊಟ್ಟು ಕಳಿಸಿ ಇಲ್ಲೂ ಮಾಡಿ ಮಾರಾಯ, ನಿಂದ ಏನಂತ ತಿಳ್ಕೊಂಡು ಎಲ್ಲರ ಮುಂದೆ ಹೇಳ್ಲಿಕ್ಕತ್ತಾನವ. ನಾರಾಯಣ ಭಟ್ರು ಚಿದಂಬರನ ಲೀಲೆಗಳನ್ನು ಎಲ್ಲರ ಮುಂದೆ ನನ್ನ ಚಿದಂಬರ ಹಿಂಗ್ ಮಾಡಿದ, ನನ್ನ ಚಿದಂಬರ ಹಿಂಗ್ ಮಾಡಿದ ಅಂತ ತಿಳ್ಕೊಂಡು ಹೇಳಿಕತ್ತಾರ. ಅದನ್ನ ತಗೊಂಬಂದು ಕೊಟ್ಟ. ಭಾರಿ ಎಲ್ಲರಿಗೂ ಸಂತೋಷ ಆಯ್ತು. ಆಮೇಲೆ ಚಿದಂಬರ ಮಹಾಸ್ವಾಮಿ ಹೇಳ್ತಾರಂತ, ಅಪ್ಪ ನಾ ಬಡ ಬ್ರಾಹ್ಮಣ ಇದ್ದೇನಪ್ಪ, ನನ್ಗೆ ಯಾರು ಒಂದು ಪೈಸಾನ ಕೊಟ್ಟಿಲ್ಲ, ನೀ ಎಂತ ಭಾಗ್ಯವಂತಿದ್ಯೋ, ಹೋಗಿ ತಗೊಂಡು ಅದನ್ನ ಚಂದಗೆ ಜೀವನ ಮಾಡು, ಧರ್ಮದಿಂದ ಜೀವನ ಮಾಡು, ಬಂದಂತ ಅತಿಥಿಗಳಿಗೆ ದಾನ ಧರ್ಮಗಳನ್ನ ಮಾಡು, ಅವ್ರಿಗೆ ಅನ್ನಪಾನಾದಿಗಳನ್ನ ಮಾಡಿ ಅವ್ರನ್ನ ಸುಖದಿಂದ ಕಳಿಸಿಕೊಡುವಂತ ಇರಪ್ಪ. ನನ್ನ ಆಶೀರ್ವಾದ ಸದಾಕಾಲ ನಿಮ್ಮ ಮೇಲೆ ಅದ ಅಂತ ತಿಳ್ಕೊಂಡು ಅವ್ಗ ಆಶೀರ್ವಾದ ಮಾಡಿ ಕಳಿಸಿದ್ರು ಅನ್ನುವಂಥ ವಿಚಾರವನ್ನ ಚರಿತ್ರೆ ಒಳಗೆ ಹೇಳ್ತಾರ. ಯಾಕೆ ಈ ಅನಾಯಾಸವಾಗಿದ್ದ ಈ ಇಟ್ಟು ಪ್ರಾಪ್ತಿ, ಧನ ಪ್ರಾಪ್ತಿ ಸುಲಭ ಏನಲ್ಲಪ್ಪ, ಅದಕ್ಕೆ ಇಲ್ಲಿ ನಾ ಏನು ಮಾಡಿಲ್ಲಪ್ಪ, ನಾ ಏನು ಮಾಡಿಲ್ಲ ಅಂತಾರೆ ಚಿದಂಬರ ಮಹಾಸ್ವಾಮಿಗಳು. ಇದ್ರ ನಂದು ಏನು ಪ್ರಯತ್ನ ಇಲ್ಲೋ ಮರ, ನೀ ಭಾಗ್ಯವಂತಿದ್ದಿ, ಪ್ರಾಪ್ತಿ ಆಗ್ಯದ ನಿನಗೆ, ಆದ್ರ ವ್ಯರ್ಥವಾಗಿ ನನ್ನನ್ನು ನೀ ಭಜನೆ ಮಾಡ್ಲಿಕ್ಕತ್ತಿ. ನಾ ಏನು ಮಾಡಿಲ್ಲ ಮಾರಾಯ, ವಿಶ್ವಾಸವು ಫಲದಾಯಕ, ನಿನ್ನ ನಂಬಿಕೆ ನಿನಗೆ ಫಲ ಕೊಡ್ತು, ಹೋಗಿ ಬಾ ಅಂತ ತಿಳ್ಕೊಂಡು ನಾರಾಯಣ ಭಟ್ರು ಹೋಗಿ ಪಂಢರಪುರಕ್ಕೆ ಹೋಗಿ ಪಾಂಡುರಂಗನ ಮತ್ತೆ ದರ್ಶನ ಮಾಡಿಕೊಂಡು ಅಲ್ಲಿಂದ ಊರಿಗೆ ಹೋಗಿ ಸುಖವಾಗಿದ್ರು ಅನ್ನುವಂಥ ವಿಚಾರನ್ನ ಈ ನಾರಾಯಣ ಭಟ್ಟ, ತುಂಗಾ ತೀರ ನಾರಾಯಣ ಭಟ್ಟನ ಕಥೆಯನ್ನ ಹೇಳ್ತಾರೆ.
ಮುಂದೆ ಯಾಕಂದ್ರೆ ಹಿಂಗ ನಿರಂತರ ಲೀಲೆಗಳು ಭಗವಂತ ಅವನ ಹತ್ರ ಬರುವಂತವ್ರು ಅಂತಿಂತವ್ರು ಬರ್ತಿರೋದಿಲ್ಲ, ಅಂತಿಂತವ್ರು ಬಹಳ ಮಂದಿ ಬರ್ತಿರ್ತಾರ. ಅಲ್ಲಿ ಒಂದು 4 ಮಂದಿ ಪಂಡಿತರು ಬರ್ತಾರ. ಆ ಪಂಡಿತರು ಹೆಂಗಿದ್ರಪ್ಪ ಅಂತ ಕೇಳಿದ್ರೆ ಅವರು ವೈಷ್ಣವರಿದ್ರು, ಆಚಾರ್ಯರಿದ್ರು. ಅವ್ರ ಹತ್ರಕ್ಕೆ ಬಂದ್ರು. ಆದ್ರ ಅಲ್ಲಿ ಏನಾಗಿತ್ತು ಅಂತ ಕೇಳಿದ್ರೆ ಎಲ್ಲರೂ ಸ್ಮಾತ್ರಗಳು, ಎಲ್ಲರೂ ಭಸ್ಮ ಹಚ್ಕೊಂಡು ಸಾಕಷ್ಟು ಮಂದಿ ನಿತ್ಯ ವೇದ ಶುಕ್ಲಯಜುರ್ವೇದ ಪಾರಾಯಣ ನಡೀತಿದ್ರು. ಶುಕ್ಲಯಜುರ್ವೇದ ವಿದ್ಯಾರ್ಥಿಗಳಿದ್ರು, ಎಲ್ಲಾ ವೇದದ ಇದ್ರು. ಆದ್ರೆ ಅಲ್ಲೇ ಇವರು ಬಂದಂತ ಮತ್ತು ಸಹಜವಾಗಿ ಸ್ವಮತದ ಬಗ್ಗೆ ತಮ್ಮ ಬಗ್ಗೆ ಒಂದು ಅಭಿಮಾನ ಇತ್ತು. ಪ್ರತಿಯೊಬ್ಬರಿಗೆ ಅಭಿಮಾನ ಇರಲಿ, ತಪ್ಪಿರ್ಲಿ, ದುರಾಭಿಮಾನ ಇರಬಾರದು. ಅಭಿಮಾನ ಬೇರೆ, ದುರಾಭಿಮಾನ ಬೇರೆ. ಅಭಿಮಾನ ಇತ್ತು. ಸ್ವಾಮಿ ಹತ್ರಕ್ಕೆ ಬಂದ್ರು. ಸ್ವಾಮಿ ಹತ್ರಕ್ಕೆ ನೋಡಿ, ಆಚಾರ್ಯ ಎಲ್ಲವೂ ಕ್ಷೇಮದ ಇಲ್ಲ ಅಂತ ಕೇಳಿದ್ರು. ಎಲ್ಲ ಕ್ಷೇಮದಲ್ರಿ ಆಚಾರ್ಯ ಅಂತ ಕೇಳಿದ್ರು ಚಿದಂಬರ ಮಹಾಸ್ವಾಮಿಗಳು. ಹೌದು, ಮತ್ತ ನಾಳೆ ಹರಿವಾಸರದ, ನಾಳೆ ಏಕಾದಶಿ ಅದ. ಹಿಂಗಾಗಿ ನಾವು ಏಕಾದಶಿ ಮುಗಿಸ್ಕೊಂಡು ಪಾರಣಿ ಮಾಡಿ ನಾವು ಮುಂದೆ ಹೋಗ್ತೀವಿ. ಮತ್ತೆ ನೀವು ನಾಳೆ ಮತ್ತೆ ಏಕಾದಶಿ ಹೆಂಗ್ ಮಾಡ್ತೀರಿ, ನಾಡ್ದು ಪಾರಣಿಗೆ ಏನ್ ಮಾಡ್ತೀರಿ, ನಮ್ ಜೋಡಿ ಕೂಡ್ತಿರಿಲ್ಲ ಅಂದ್ರು. ಇಲ್ರಿಪ್ಪ, ನಾವು ನಮ್ ಸ್ವಯಂ ಪಾಕ ಮಾಡ್ಕೊಂಡು ಊಟ ಮಾಡ್ತೇವಿ. ಅಲ್ವಾ, ಬಹಳ ಸಂತೋಷ, ನಿಮ್ಗೆಲ್ಲ ವ್ಯವಸ್ಥೆ ಮಾಡ್ತೀವಿ ಅಂತ ತಿಳ್ಕೊಂಡು ಅವ್ರಿಗೆ ಸಂಬಂಧಪಟ್ಟಂಗೆ ಪಾತ್ರೆ ಪಗಡ ಕೊಟ್ಟು, ಪಾತ್ರೆಗಳನ್ನು ಕೊಟ್ಟರು, ಎಲ್ಲ ಅಕ್ಕಿ ಬ್ಯಾಳೆ ಬೆಲ್ಲ ಎಲ್ಲ ಕೊಟ್ಟರು. ಅವರು ಆನಂದವಾಗಿ ಅಡಿಗೆ ಮಾಡ್ಕೊಂಡ್ರು. ಅಡಿಗೆ ಮಾಡ್ಕೊಂಡು ಇನ್ನೇನು ಊಟ ಮಾಡ್ಬೇಕು, ಎಲ್ಲ ಊಟ ಮಾಡೋಕ್ಕಿಂತ ಪೂರ್ವದೊಳಗೆ ಅವರ ಪೆಟ್ಟಿಗೆ ಒಳಗಿರುವಂತ ದೇವ್ರನ್ನ ಸಾಲಿಗ್ರಾಮ ತೆಗೆದು ಪೂಜಾ ಮಾಡಬೇಕು. ಪೂಜಾ ಮಾಡ್ಬೇಕಂತ ತಿಳ್ಕೊಂಡು ಹೋಗ್ತಾರ. ಸಂಧ್ಯಾ ವಂದನೆ ಮಾಡಿ ಅದನ್ನ ಪೂಜೆ ಪೆಟ್ಟಿಗೆ ಬೀಸ್ತಾರ. ಆ ಪೆಟ್ಟಿಗೆ ಇದರೊಳಗೂ ಕಟ್ಟಿರ್ತಾರೆ. ಅಂದ್ರ ಏನು ಆಗಿನ ಒಂದು ಡಬ್ಬಿ ಇರ್ತಾವು, ಕೃಷ್ಣಾಂಜನ ಡಬ್ಬಿಗಳಿಗೆ. ಅದನ್ನೇನು ಹಂಗೆ ಯಾರೋ ಮುಟ್ಟಂಗಿಲ್ಲ, ಅದನ್ನ ಹಂಗಿತ್ತು. ಆದ್ರ ಬಾಯಿ ತೆಗೆದ್ರ ಅದ್ರೊಳಗೆ ಡಬ್ಬಿ ಒಳಗೆ ಸಾಲಿಗ್ರಾಮನೇ ಇಲ್ಲ, ದೇವ್ರಗಳೇ ಗಾಬರಿ ಆಗ್ಬಿಟ್ರು. ನಾವು ನಿತ್ಯ ಪೂಜಾ ಮಾಡ್ಕೊಂಡು ಬಂದಂತಹ ಮಹಾವಿಷ್ಣುನೇ ಇಲ್ಲ ಅಂದ್ರೆ ನಮ್ದು ಗತಿ ಏನಾಯ್ತು, ಅಯ್ಯೋ ನಾವೇನಾದ್ರೂ ತಪ್ಪು ಮಾಡಿದ್ವೇನು ಅಂತ ತಿಳ್ಕೊಂಡು ಭಯಂಕರ ದುಃಖ ಮಾಡ್ಕೊಳಕತ್ತಾರ. ಅವಾಗ ವಿಚಾರ, ನಾವು ಏನಾದ್ರೂ ಸ್ವಾಮಿಗೆ ಏನಾದ್ರು ಅಪಚಾರ ಮಾಡಿದ್ವೇನು, ನಾವು ಅವ್ರನ್ನ ಅಪನಂಬಿಕೆ ಮಾಡಿದಕ್ಕೆ ಹಿಂಗಾತೇನೋ ಅಂತಕೊಂಡು ಅವ್ರೊಳಗೆ ಏನೋ ಪ್ರಾಯಶ್ಚಿತ್ತಾಗಿ ಸ್ವಾಮಿ ಹತ್ರಕ್ಕೆ ಓಡಿ ಬಂದ್ರು. ಅಪ್ಪ ಗುರುಗಳೇ, ನಂದು ಒಂದು ಅನಾಹುತ ಆಗ್ಬಿಟ್ಟದ. ಯಾಕ್ರಿ ಮಹಾರಾಜ್? ಇಲ್ಲ ಹಿಂಗಾಗ್ಬಿಟ್ಟದ, ಸಾಲಿಗ್ರಾಮಗಳು ಇಲ್ಲ. ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಿ? ಅಲ್ಲ, ನೀವು ಸಾಲಿಗ್ರಾಮ ಬೇಕಂದ್ರೆ ನನ್ನ ಕಡೆ ಅವಾಗ ಕೊಡ್ತೇನಲ್ಲ ಅಂದ್ರು. ಅದು ನಮ್ ತಲತಲಾಂತರಿಂದ ಮಾಡ್ಕೊಂಡು ಬಂದಂತಹದ್ದು. ನಮ್ಗೆ ಯಾವತ್ತ ನಮ್ದು ಮುಂಜೀವಿ ಮಾಡಿದ್ರು ಅವತ್ತಿಂದ ನಮ್ ಗುರುಗಳು ಕೊಟ್ಟಿದ್ದು, ಅವತ್ತಿಂದ ಪೂಜಾ ಮಾಡ್ಕೊತ ಬಂದೇವಿ. ಮತ್ತ ಅದನ್ನ ಬಿಟ್ಟು ಬೇರೆ ಅಂದ್ರ ದಯವಿಟ್ಟು ನಮ್ಮ ವಿಷ್ಣು ನಮ್ಗ ಹೆಂಗಾರ ಮಾಡಿ ಕೊಡ್ರಿ, ಹುಡುಕಿ ಕೊಡ್ರಿ ಅಂದಾಗ ಚಿಂತೆ ಯಾಕೆ ಮಾಡ್ತೀರಿ, ಬರ್ರಿ ಅಂತ ತಿಳ್ಕೊಂಡು, ಬರ್ರಿ ಆ ರಮಾಧವ ಎಲ್ಲಿ ಹೋಗ್ತಾನೆ, ಬರ್ರಿ ಅಂತ ಕರ್ಕೊಂಡು ಬಂದ್ರು. ಅಷ್ಟರೊಳಗೆ ಏನಾಗಿತ್ತು ಅಂತ ಕೇಳಿದ್ರೆ, ಅದೃಶ್ಯ ಯಾಕಾಗಿರ್ಬೋದು ಅಂತ ತಿಳ್ಕೊಂಡು ಬಂದ್ರ ಅವ್ರೊಂದು ಮಾತು ಹೇಳ್ತಾರ. ಗುರುಗಳ, ನಿಮಗೊಂದು ವಿಚಾರ ಹೇಳ್ತೀನಿ, ನಮ್ಮ ಸಾಲಿಗ್ರಾಮ ಸಿಕ್ಕರೆ ಊಟ ಮಾಡ್ತೀವಿ, ಇಲ್ಲ ಅಂದ್ರೆ ನಾವು ಸತ್ತು ಪ್ರಾಣ ತ್ಯಾಗ ಮಾಡ್ತೇವೆ. ನಮ್ಮ ದೇವ್ರು ನಮ್ಗೆ ಸಿಕ್ತು ಅಂದ್ರ ಊಟ ಮಾಡ್ತೇವೆ, ಭೋಜನ ಮಾಡ್ತೇವೆ, ಇಲ್ಲಾಂದ್ರೆ ನಮ್ದು ಪ್ರಾಣ ತ್ಯಾಗ ಮಾಡ್ತೇವೆ. ಇದು ನಮ್ಮ ಕಡಿಮೆ ನಿರ್ಧಾರ. ನೀವು ಕೊಡಿಸಿಕೊಟ್ರಿ ಮಾಡ್ತೇವೆ. ಅವಾಗ ಅವರ ಇರ್ತಕ್ಕಂಥ ನಿಷ್ಠೆ ನೋಡಿ ಮಹಾಸ್ವಾಮಿಗೆ ಬಹಳ ಸಂತೋಷ ಆಯ್ತು. ಬಹಳ ಸಂತೋಷ ಆಯ್ತು, ಬರ್ರಿ ಅಂತ ತಿಳ್ಕೊಂಡು ಅವ್ರನ್ನ ಅಡಿಗೆ ಮನೆ ಕರ್ಕೊಂಡ್ ಬರ್ತಾರ. ಅಡಿಗೆ ಮನೆ ಕರ್ಕೊಂಡ್ ಬಂದಾಗ ಆ ಅಡಿಗೆ ಮನೆ ಒಳಗ ಒಂದು ದೇವರ ಒಂದು ಮಾಡಿರ್ತದೆ, ಒಂದು ಡಬ್ಬಿ ಒಳಗೆ ಅಷ್ಟು ಸಾಲಿಗ್ರಾಮಗಳು ಅಲ್ಲಿ ಬಂದು ಏನಂದ್ರ ಪಾಕಶಾಲೆ ಒಳಗೆ ಬಂದು ನೋಡ್ಕೋತ ಕೂತಾರೇನೋ ಅನ್ನೋಂಗ ಆ ದೇವರ ಕಪಾಟದೊಳಗ ಅವಷ್ಟು ಸಿಗ್ತಾವಂತ, ಎದುರಿಗೆ ಕಾಣ್ತಾವ. ಇವು ನಮ್ಮ ಸಾಲಿಗ್ರಾಮಗಳು ಇಲ್ಲವ ಅಂತ ತಿಳ್ಕೊಂಡು ಭಾರಿ ಖುಷಿ ಪಟ್ಟು ಬಿಡ್ತಾರ. ಓಹೋ, ಯಾಕಂದ್ರ ಇಲ್ಲೇ ಅವ ನೋಡ್ರಿ ಅಂತ ತಿಳ್ಕೊಂಡು ಆ ಚಿದಂಬರ ತೋರಿಸಿದಾಗ ಬಹಳ ಆನಂದ ಆತು. ಅವಾಗ ಅದನ್ನ ತಗೊಂಡು ನಾವು ತಪ್ಪು ಅರ್ಥ ಮಾಡ್ಕೊಂಡಿದ್ದೀವಿ ಗುರುಗಳೇ, ನಮಗೆ ನೀವು ಆ ಕ್ಷಣದೊಳಗೆ ಏನಾಗುತ್ತೆ ಅಂದ್ರೆ ನಮ್ಮಲ್ಲಿ ಇನ್ನೂ ಆ ಭೇದ ಹೋಗಿದ್ದಿಲ್ಲ, ನೀವು ಬೇರೆ ಅವು ಬೇರೆ ಅಂತ ತಿಳ್ಕೊಂಡಿದ್ದೀವಿ.
ಅವಾಗ ನಮ್ಮ ಕ್ಷಮಾ ಮಾಡ್ರಿ ಅಂದ್ಕೊಂಡು ತಿರುಗಿ ದಂಡ ಪ್ರಣಾಮ ಮಾಡಿದಾಗ ಚಿದಂಬರ ಮಹಾಸ್ವಾಮಿಗಳು ಮೊಟ್ಟ ಮೊದಲನೇದಾಗಿ ಮಹಾವಿಷ್ಣು ಚತುರ್ಭುಜದಾರಿಗೆ ಅವರಿಗೆ ದರ್ಶನ ಕೊಟ್ಟ. ಅಡಿಗೆ ಮನೆಯೊಳಗೆ ಚತುರ್ಭುಜದಾರಿಗೆ ದರ್ಶನ ಕೊಟ್ಟ ಅಂತ ತಿಳ್ಕೊಂಡು ಇಲ್ಲಿ ಚರಿತ್ರೆ ಒಳಗೆ ಹೇಳ್ತಾರ. ಹಂಗಾರ ಲಗುನ್ ಬರ್ರಿ ಊಟಕ್ಕೆ ಬರ್ರಿ ಅಂತ ತಿಳ್ಕೊಂಡು ಒಳ್ಳೆ ಊಟಕ್ಕೆ ಕರೆದ್ರು. ಅವಾಗ ನೋಡ್ರಿ ನಿಮ್ಗೆ ಏನು ಗುರುಗಳು ಏನು ನಿಮ್ಮ ಸಂಪ್ರದಾಯದೊಳಗೆ ಏನದ ಅದನ್ನು ಖಂಡಿತ ಮಾಡ್ರಿ. ಆದ್ರೆ ಇನ್ನೊಬ್ಬರ ಆಚರಣೆಗೂ ಏನಾಗ್ಯದ ಶ್ರೇಷ್ಠತೆ ನಿಮ್ದ ಶ್ರೇಷ್ಠ ಅನ್ಲಿಕ್ಕೆ ಹೋಗ್ಬೇಡ್ರಿ. ಎರಡೂ ಅಷ್ಟೇ ಅವ. ನಿಮ್ಮ ಮಾರ್ಗ ನಿಮಗೆ ಶ್ರೇಷ್ಠ, ಈ ಮಾರ್ಗ ಇವ್ರಿಗೆ ಶ್ರೇಷ್ಠ. ಅದಕ್ಕೆ ಇನ್ನೊಬ್ಬರ ಮಾರ್ಗವನ್ನು ಅಳಿಬೇಡ್ರಿ. ಆಮೇಲೆ ಶಿವ ವಿಷ್ಣು ಎಂದೂ ಭೇದ ಮಾಡಬೇಡ್ರಿ ಅಂತ ತಗೊಂಡು ಅವ್ರಿಗೆ ಉಪದೇಶ ಮಾಡಿ ಅವಾಗ ಊಟ ಮಾಡ್ರಿ ಅಂದಾಗ ಎಲ್ಲರೂ ಆನಂದವಾಗಿ ಊಟ ಮಾಡಿದ್ರು ಅನ್ನುವಂಥ ವಿಚಾರಗಳನ್ನ ಹೇಳ್ತಾ ಅವತ್ತಿನ ದಿನ ವಿಶೇಷವಾಗಿ ಆ ಚಿದಂಬರ ಮಹಾಸ್ವಾಮಿಗಳು ಪೀತಾಂಬರಧಾರಿಯಾಗಿ ಕೌಸ್ತುಭಧಾರಿಯಾಗಿ ಕೃಷ್ಣನೇ ಶ್ರೀವತ್ಸ ಲಾಂಛನವುಳ್ಳ ಶ್ರೀಧರನೇ ಸರ್ವಾಲಂಕಾರ ಸೋಸು ಸರಿಯರಲ್ಲಿ ಅಭೇದವನ್ನು ತೋರುವ ನಿನ್ನ ರಮಣೀಯ ವಿಷ್ಣು ರೂಪವನ್ನು ಕಣ್ತುಂಬ ನೋಡಿದೆವು. ಆ ಕಣ್ತುಂಬ ನೋಡಿ ಕಣ್ಣೀರು ಹಾಕ್ತಾರ. ಅವಾಗ ಹರಿಹರ ಭೇದ ಇಲ್ಲ ಅಂತಕೊಂಡು ದೃಢ ವಿಶ್ವಾಸದಿಂದ ಅಲ್ಲಿಂದ ತಪ್ಪಾತು ಅಂತ ತಿಳ್ಕೊಂಡು ಶರಣಾದರು ಅನ್ನುವಂಥ ವಿಚಾರಗಳನ್ನ ಮುಂದಿನ ಚರಿತ್ರೆ ಬಗ್ಗೆ ಹೇಳ್ತಾರ. ಇಲ್ಲಿ ಮುಂದೆ ಏನಾಯ್ತು ಅಂತ ಕೇಳಿದ್ರೆ ಒಬ್ಬ ಲಿಂಗಪ್ಪಗೌಡ ಅನ್ನುವಂಥ ಹಾವನೂರಿನೊಳಗಿರ್ತಕ್ಕಂಥ ಲಿಂಗಪ್ಪಗೌಡ ದೇಸಾಯಿ ಅನ್ನುವಂಥವ್ರು ಮಹಾಸ್ವಾಮಿ ದರ್ಶನಕ್ಕೆ ಬಂದಿರ್ತಾರೆ. ಬಂದು ಅವ್ರು ಯಾರಪ್ಪ ಅಂತ ಕೇಳಿದ್ರ ಒಬ್ಬ ಹನುಮಂತಗೌಡರು ಅಂತಿದ್ರು. ಬಹದ್ದೂರ ದಾನಶೂರ ಹನುಮಂತಗೌಡ ಬಹದ್ದೂರ್ ಹನುಮಂತಗೌಡ ದೇಸಾಯಿ ಅವ್ರ ಮೊಮ್ಮಗ ಲಿಂಗಪ್ಪಗೌಡ ಅಂತ. ಏನು ಟಿಪ್ಪು ಸುಲ್ತಾನ ಎಲ್ಲಾ ದೇಶಗಳನ್ನ ಏನ್ ಲೂಟಿ ಮಾಡ್ತಿದ್ದ, ಆ ಲೂಟಿ ಮಾಡಿದ್ದು ಇದ್ರೊಳಗ ಆ ಹಾವನೂರು ಸೇರಿತ್ರಿ. ಇವನಲ್ಲಿ ಇರ್ತಕ್ಕಂಥ ಎಲ್ಲಾ ದನ ಕನಕಗಳ ಎಲ್ಲವನ್ನ ತಗೊಂಡು ತುಡು ಮಾಡ್ಕೊಂಡು ಹೋಗ್ತಿದ್ರು. ಅವಾಗ ಆ ಸಂಸ್ಥಾನ ಬಡತನ, ಅವಾಗ ಭಯಂಕರ ಬಡತನ ಬಂದು ಹೋಗಿತ್ತು, ಏನೇನೂ ಇರ್ಲಿಲ್ಲ. ಅವ್ರ ಮೊಮ್ಮಗನೇ ಇವ ಹನುಮಂತಗೌಡ. ಇವರು ಯಾರು ಲಿಂಗಪ್ಪಗೌಡ ಅನ್ನುವಂಥವ್ರು ಮೊಮ್ಮಗ. ಚಿದಂಬರ ಮಹಾಸ್ವಾಮಿ ದರ್ಶನಕ್ಕೆ ಬಂದ್ರು. ಚಿದಂಬರಂ ಮೇಲೆ ಅತಿಯಾದ ಒಂದು ದೃಢ ವಿಶ್ವಾಸ ಇರ್ತದ, ಭಕ್ತಿ ಇರ್ತಾನ. ಬಂದು ನೋಡಿ ಯಾಕಂದ್ರ ಕೆಲವೊಬ್ರು ಬಂದಾಗ ವಿನಯ ಅನ್ನುವಂಥದ್ದನ್ನ ಹೇಳಿಕೊಟ್ರೆ ಬರುತ್ತಲ್ರಿ. ಮಹಾಸ್ವಾಮಿ ತ್ರಿಕಾಲ ಜ್ಞಾನಿ ಇದ್ದ, ಬಂದ ತಕ್ಷಣ ಅವನು ಗೊತ್ತಾಗ್ತಿತ್ತು. ಅವನು ನೋಡಿದ, ಅಬ್ಬಾ ಇವತ್ತ ಲಿಂಗಪ್ಪಗೌಡರು ಬಂದಾರ, ಅವನು ಲಿಂಗಪ್ಪ ದೇಸಾಯಿ ಬಂದಾರ ಅಂತ ತಿಳ್ಕೊಂಡು ಅವ್ರನ್ನ ವಿಶೇಷವಾಗಿ ಕರ್ಕೊಂಡು ಬರ್ರಿ ಏನಾಯ್ತು ಹೆಂಗಿದ್ದೀರಿ ಅಂತ ಕೇಳಿದ್ರು. ಅಪ್ಪ ನಿನಗೆ ಏನ್ ಹೇಳೋದಪ್ಪ ನನ್ನ ಪರಿಸ್ಥಿತಿ ನಿನ್ಗೆಲ್ಲ ಗೊತ್ತದಲ್ಲ, ಇಲ್ಲಿ ಯಾಕೆ ಬಂದೆ ಅನ್ನೋದು ಗೊತ್ತದ ಅವ್ರಿಗೆ. ಯಾಕಂದ್ರೆ ಪರಿಸ್ಥಿತಿ ಅರಿಕೆ ಮಾಡ್ಕೊಳಕ್ಕೆ ಬಂದಾರ, ಆದ್ರೆ ಅರಿಕೆ ಮಾಡ್ಕೊಳ್ಳೋರಂತ ಪರಿಸ್ಥಿತಿ ಅರಿಕೆ ಮಾಡ್ಕೊಳ್ಳೇ ಇಲ್ಲ ಅವರು. ಬರೀ ಬಂದ ತಕ್ಷಣ ಮಹಾಸ್ವಾಮಿಗಳು ಒಂದು ಮಾತು ಹೇಳಿದ್ರು, ಅಪ್ಪ ನೀವು ಪೇಶ್ವರ್ ಹತ್ರಕ್ಕೆ ಹೋದ್ರೆ ಕೆಲಸ ಆಗ್ಬಿಡ್ತದೆ, ಪೇಶ್ವರ್ ಹತ್ರಕ್ಕೆ ಹೋಗಿ ಸ್ವಲ್ಪ ಭೇಟಿಯಾಗ್ರಿ, ನಿಮ್ ಕಲ್ಯಾಣ ಆಗ್ತದೆ. ಪುಣೆಗೆ ಹೋಗಿ ಪೇಶ್ವರನ್ ಭೇಟಿಯಾಗ್ರಿ, ನಿಮ್ ಕೆಲಸ ಆಗ್ಬಿಡ್ತದೆ. ಒಂದೇ ಮಾತ, ಆಯ್ತಪ್ಪ ನಿನ್ನ ಇಚ್ಛಾ ಇಲ್ಲ ಅಂತ ಉದ್ದು ನಮಸ್ಕಾರ ಮಾಡಿ ಸೀದಾ ಪುಣೆಗೆ ಹೋಗ್ತಾರ. ಪುಣೆದಕ್ಕೆ ಹೋಗಿ ಲಿಂಗಪ್ಪ ಗೌಡ್ರನ್ನ ನೋಡಿ ಕನಿಕರ ಆಗ್ತದ ಅವ್ರಿಗೆ. ಅಂತ ಗೌಡ್ರ ಮಕ್ಕಳು ಹನುಮಂತ ಗೌಡ್ರು ಅಂದ್ರೆ ಅಂತ ಶೂರವ್ರು. ಅಂತದ್ರೊಳಗೆ ಟಿಪ್ಪು ಹಿಂಗ್ ಮಾಡ್ಯಾನಂತ ಗೊತ್ತಾಗಿ ಬಹಳ ಕೆಟ್ಟ ಅನಿಸ್ತದ. ಆಯ್ತು ಚಿಂತೆ ಮಾಡಬೇಡ್ರಿ, ನಿಮ್ಮ ಸುತ್ತಮುತ್ತಲು ಇರ್ತಕ್ಕಂಥ 5 ಗ್ರಾಮಗಳವಲ್ಲ, ಆ 5 ಗ್ರಾಮಗಳನ್ನ ನಿಮ್ಗೆ ಇನಾಮ್ ಹಾಕಿ ಕೊಡ್ತೀನಿ, ಚಿಂತೆ ಮಾಡ್ಬೇಡ್ರಿ. ಮತ್ ನಿಮ್ಗ ಯಾವ ಊರು ಬೇಕು ಹೇಳ್ರಿ, ಯಾವ ಊರಾದ್ರೂ ಏನಾದ್ರು ಬೇಕಾ? ಹತ್ತಿಮತ್ತೂರದ, ಅಗಡದ, ನೆಗಳೂರದ, ನಿಮ್ಗೆ ಯಾವ ಬೇಕು ಹೇಳ್ರಿ, ಆ ಊರನ್ನ ನಿಮ್ಗೆ ಬಿಟ್ಟು ಕೊಟ್ಬಿಡ್ತೀನಿ ಹೇಳ್ರಿ ಅಂದಾಗ, ಆಯ್ತು ನನಗ ಒಂದು ವಾರದ ಸಮಯ ಕೊಡ್ತೀರಾ, ಕೇಳ್ಕೊಂಡ್ ಬಂದ್ಬಿಡ್ತೀನಿ ಅಂತ. ಆಯ್ತಂದ ಭಾಳ ಖುಷಿ ಆಗ್ತದ್ರಿ. ಭಾಳ ಖುಷಿಯಾಗಿ ಏನ್ ಮಾಡ್ತಾರಂದ್ರ, ಆಗಿಂದಾಗ ಮತ್ತು ಓಡಿ ಹೋಗಿ ಹತ್ತಿ ಬಡಬಡ ಕುದುರೆ ಹತ್ತಿ ಅವಾಗ ಎಲ್ಲಿಗೆ ಬಂದ್ರಂದ್ರ ಮತ್ತೆ ಮುರುಗೋಡಕ್ಕೆ ಬರ್ತಾರ. ಮುರುಗೋಡಕ್ಕೆ ಮಹಾಸ್ವಾಮಿನ ಭೇಟಿ ಆಗ್ತಾರ.
ಆ ಆನಂದವಾಗಿ ಬಂದಿದ್ದು ನೋಡಿ ಯಾಕೋ ಹನುಮಂತಗೌಡ ಯಾಕಂತ ಕೇಳಿದಾಗ ಏನ್ ಖುಷಿ ಹೇಳ್ತಾರೆ ಗುರುಗಳ, ನೀವು ಹೋಗಿದ್ದು ಮತ್ ಹಿಂಗಾತು. ಆ ಯೋಗವನ್ನು ಮುಂದಿನ ಯೋಗವನ್ನ ಶಿವಂದ್ರ ಮಾಸವನ್ನು ಗೊತ್ತಾಗಿತ್ತು. ಭಾರಿ ಖುಷಿಯಾಗಿ ಹೇಳಿದ್ರೆ ನಿನಗೆ ಏನಾತು ಹೇಳಂದ್ರು. ಇಲ್ಲ ನನಗೆ ಹಿಂಗೆ ಹೇಳ್ಯಾರ, ಯಾವ ಊರು ಆರಿಸ್ಕೊಂತ ಹೇಳ್ಯಾರ, ಯಾವ ಊರು ಆರಿಸ್ಕೊಳ್ಳಿ, ಹತ್ತಿಮತ್ತು ಆರಿಸ್ಕೊಳ್ಳು, ನೆಗಳೂರು ಆರಿಸ್ಕೊಳ್ಳು, 5 ಗ್ರಾಮಗಳನ್ನೆಲ್ಲ ನನಗೆ ಇನಾಮ್ ಕೊಡ್ತೀನಿ ಅಂತಾರ, ಎದನ್ನ ಅಗಡಿ ಆರಿಸ್ಕೊಳ್ಳು ಅಂತ ಕೇಳಿದಾಗ ಅವಾಗ ಮಹಾಸ್ವಾಮಿ ಹೇಳಿದ್ರಂತ ಜೋರು ದನಿಲೆ. ಅವ್ರದ್ದು ಬಹಳ ಮಧುರ ವಚನ ಇರ್ತಾರೆ. ಆದ್ರೆ ಅವತ್ತು ಅಧಿಕಾರವಾಣಿಯಿಂದ ಒಂದು ಮಾತು ಹೇಳಿದ್ರು, ಅಗಡಿ ನನ್ನದಿದೆ, ಅಗಡಿ ನನ್ನದಿದೆ, ಅಗಡಿಯನ್ನ ನೀನು ಕೇಳ್ಕೋ ಅಂತ ಹೇಳಿದ್ರಂತ. ಮಹಾಸ್ವಾಮಿ ವಚನಕ್ಕೆ ಲಿಂಗಪ್ಪ ಗೌಡರು ಸಂತೋಷ ಪಟ್ರು. ಅವಾಗ ಚಿದಂಬರ ಸ್ವಾಮಿ ಒಂದು ಮಾತು ಹೇಳಿದ್ರಂತ, ಗುರಿ ಹೊಡಿತು ಢಮ್ ಅಂತು ಗುರಿ ಬಿತ್ತು ಅಂದ್ರಂತ ಮಹಾಸ್ವಾಮಿಗಳು. ಏನು ಗುರಿ ಹೊಡಿತು ಢಮ್ ಅಂದಿತ್ತು ಗುರಿ ಬಿತ್ತಿತ್ತು, ಗುರಿ ಬಿದ್ದಿತ್ತು ಅವಕಾಶವಾಯಿತು. ಇದು ಯಾರಿಗೂ ಅರ್ಥ ಆಗ. ಏನ್ ಮಹಾಸ್ವಾಮಿ ಏನ್ ಹೇಳಿದ್ರು? ಗುರಿ ಹೊಡಿತು ಢಮ್ ಅಂದಿತ್ತು ಗುರಿ ಬಿದ್ದಿತ್ತು ಅವಕಾಶವಾಯಿತು ಅಂತ ಮಹಾಸ್ವಾಮಿ ಜೋರಾಗಿ ಹೇಳಿದ್ರಂತ. ಯಾರಿಗೂ ಅರ್ಥ ಆಗ್ಲಿಲ್ಲ. ಅಲ್ಲಿಂದ ಅವ್ರು ಕೇಳುವಂತ ಧೈರ್ಯನೂ ಇರ್ಲಿಲ್ಲ ಯಾರಿಗೂ. ಯಾಕ್ರಿ ಸ್ವಾಮಿ ಹಿಂಗ್ಯಾಕಂದ್ರೆ ಅಂತ ಕೇಳೋ ಪರಿಸ್ಥಿತಿ ಇರ್ಲಿಲ್ಲ. ಎಲ್ಲಾರು ನಮಸ್ಕಾರ ಮಾಡಿದ್ರು, ಆತು. ಆದ್ರೆ ಲಿಂಗಪ್ಪ ಗೌಡಗ್ ಮಾತ್ರ ಸ್ವಾಮಿ ಗೊತ್ತಾತು. ಏನು ಅಂದ್ರೆ ಅವ್ರು ಮುಂದಿನ ತಯಾರಿ ಮಾಡ್ಕೊಂಡ್ರು. ಮಹಾಸ್ವಾಮಿ ಅಗಡಿ ನನ್ನದೇ ಅಂದ್ರು. ಅವ್ರೇನೋ ಒಂದು ಗುರಿ ಹಾಕೊಂಡು ಕೂತಿದ್ರು. ಗುರಿ ಬಿತ್ತು, ಮುಂದಿನ ಒಂದು ಅವತಾರಕ್ಕಾಗಿ ಜಗ ಸಿದ್ಧ ಆತು ಅಂದ್ರು. ಮುಂದಿನ ಅದೇ ಅಗಡಿ ಗ್ರಾಮದೊಳಗ ಮುಂದೆ ಚಿದಂಬರ ಮಹಾಸ್ವಾಮಿಗಳು ಮತ್ತು ಮುಂದಿನ ಅವತಾರವನ್ನ ಶೇಷಾಚಲ ಭಗವಾನರಾಗಿ ಅವತಾರ ಆಯ್ತು ಅನ್ನುವಂಥ ವಿಚಾರವನ್ನ, ಯಾಕಂದ್ರೆ ಇದ್ರ ಬಗ್ಗೆ ಶಂಕರಲಿಂಗ ಭಗವಾನ್ ಚರಿತ್ರೆ ಒಳಗೆ ಕೆಲವೊಂದು ಹೇಳ್ತಾರೆ. ಬಹಳ ಚಂದ ಬರ್ತದೆ. ಅಲ್ಲಿಂದ ಆಶ್ಚರ್ಯಾಗಿ ಖುಷಿಯಾಗಿ ಹರ್ಷದಿಂದ ಬಂದು ಆ ಪೇಶ್ವೇರ್ ಹತ್ರಕ್ಕೆ ಹೋಗಿ ನನಗೆ ಅಗಡಿ ಕೊಡ್ರಿ ಅಂದಾಗ, ಅಗಡಿ ಅಪ್ಪ ಅಗಡಿ ಏನು ಬೆಳೆಯಂಗಿಲ್ವಲ್ಲೇ, ಅಂತ ಜಗ ತಗೊಂಡು ಏನ್ ಮಾಡ್ತೀರಿ? ಇಲ್ರಿ ನನಗೆ ಅದನ್ನ ಕೊಡ್ರಿ, ನನಗೆ ಓದಿದ್ ಯಾವ್ದು ಬೇಡ ಅಂತ ಹೇಳಿ ಅಗಡಿ ಏನು ಇನಾಮ್ ಬರ್ಸ್ಕೊಂಡ್ ಬರ್ತಾರಂತ. ಮುಂದೆ ಅಲ್ಲಿಂದ ಅವ್ರದ್ದು ಏನು ವಂಶ ಬೆಳಿಲಿಕ್ಕೆ ಹತ್ತು. ಅವಾಗ ಒಂದು ಮಾತು ಹೇಳ್ತಾರ, ಗೌಡ್ರೆ ಹೆದರಬೇಡ್ರಿ, ಏನು ಟಿಪ್ಪುವಿನಿಂದ ನಿಮ್ಗೆ ಏನೇನು ನೊಂದುಕೊಂಡು ಇನ್ನು ಮುಂದೆ ಭಯ ಪಡುವ ಕಾರಣವಿಲ್ಲ. ಟಿಪ್ಪು ಸುಲ್ತಾನ ನಿಮ್ಗೇನು ಇಷ್ಟು ದಿನ ತ್ರಾಸ ಕೊಟ್ಟಿದ್ರ, ಇನ್ನೇನು ಹೆದರುವಂತ ಕಾಲಿಲ್ಲ, ಹೆದರ್ಲಿಕ್ಕೆ ಹೋಗ್ಬೇಡ್ರಿ. ನನ್ನ ಆಶೀರ್ವಾದ ಸದಾಕಾಲ ನಿಮ್ಮಿಂದದ. ನಿಮ್ಮ ದೈನ್ಯ ದೂರಾಗಿ ಹೋತು, ನಿಮ್ಮ ಬಡತನ ಹಿಂಗ್ ಹೋತು, ನಿಮ್ಮ ಭಕ್ತಿಯಿಂದ ನಾನು ಸಂತುಷ್ಟನಾಗಿರುವೆನು. ನೀವು ಅಗಡಿಯಲ್ಲಿ ದೈವ ದ್ವಿಷ ಆರಾಧನೆಯನ್ನು ಮಾಡುತ್ತಾ ನಿರ್ಭಯದಿಂದ ವಾಸ ಮಾಡಿರಿ. ಮುಂದೆ ಇನ್ನೊಂದು ಕಾಲಾನಂತರ ನಾ ಬರ್ತೇನೆ ಅನ್ನೋ ರೀತಿ ಒಳಗೆ ಹೇಳಿ ಅವ್ಗೆ ಅಪ್ಪಣೆ ಕೊಟ್ಟು ಕಳಿಸಿದ್ರು ಅನ್ನುವಂಥ ವಿಚಾರವನ್ನ ಮಹಾಸ್ವಾಮಿ ಚರಿತ್ರೆ ಒಳಗೆ ಹೇಳ್ತಾರ. ಒಂದೊಂದು ಚರಿತ್ರೆಗಳನ್ನ ಒಂದೊಂದು ವಿಚಿತ್ರ ರೋಮಾಂಚನ ಆಗಿರ್ತಕ್ಕಂತಹ ಚರಿತ್ರೆಗಳವ. ಪುಣೆದೊಳಗ ಒಬ್ಬ ಶ್ರೀಮಂತ ಇರ್ತಾನೆ. ಎಲ್ಲ ವೇದ ಪಾರಂಗತ ಪಂಡಿತ ಇರ್ತಾನ. ಎಲ್ಲ ಕರ್ಮಾನುಷ್ಠಾನಗಳನ್ನ ಬಹಳ ಚಂದ ಮಾಡ್ತಿದ್ದಾನ. ಆದ್ರೆ ಆ ಮನುಷ್ಯ ಹೆಂಗಿದ್ದಪ್ಪ ಅಂದ್ರೆ ಅವರು ಶ್ರೀ ವೈಷ್ಣವರಿಗಿದ್ರು. ರಾಮಾನುಜರ ಪಂಥದವರಿದ್ರು. ವೈಖಾನಸ ಶಾಖೆಯ ದ್ರವಿಡ ಎಂಬ ಉಪನಾಮವುಳ್ಳ ರಾಮಶಾಸ್ತ್ರಿ ಎಂಬುವ ಹೆಸರಿನ ಸದ್ಗೃಹಸ್ಥ ಇದ್ದ. ರಾಮಶಾಸ್ತ್ರಿ ಅಂತ ಶ್ರೀ ವೈಷ್ಣವರಿದ್ರು. ಅವನು ಶ್ರೀಮಂತರ ದರ್ಶನಕ್ಕೆ ಬಂದ ದೊಡ್ಡ ದೊಡ್ಡ ಪಂಡಿತರ ವಿದ್ಯೆಗಳನ್ನು ಪರೀಕ್ಷಿಸಿ ಅವರಿಗೆ ಯೋಗ್ಯವಾದಂತಹ ಸಂಭಾವನೆ ಕೊಡಿಸುತ್ತಿದ್ದನು. ಕಾಲದ ಪುಣ್ಯ ಆ ಪುಣತಾಂಬ ಯಾವುದು ಪುನಾದ ಹೋಗಿರ್ತಕ್ಕಂತಹ
ಆ ಆ ಪಂಥದೊಳಗೆ ಇರ್ತಕ್ಕಂಥ ಏನಿದ್ರಲ್ಲ ಅದ್ರೊಳಗೆ ಇವನ ಬಹಳ ಸರಿ ರಾಮಶಾಸ್ತ್ರಿ ಅಂದ್ರ ಅವ್ ಹೇಳಿದ್ರೆ ಮುಗೀತು. ಆ ಸುತ್ತಮುತ್ತಲ ಎಲ್ಲಾ ಪಂಡಿತರಿಗೆ ಇವನ ಹೆಡ್ ಇದ್ದ. ಅವ ಯಾರನ್ನೂ ಬೇಡ್ತಿದ್ದಿಲ್ಲ. ಅವಾಗ ಬಾಜಿರಾಯನ ಕಾಲಕ್ಕ ಅವಾಗ ಬಾಜಿರಾಯ ಇದ್ರು, ಬಾಜಿರಾಯರು ಅಂತ ಹೇಳ್ಕೊಂಡು ಅವಾಗ ಇವಂಗ ಛತ್ರ ಚಾಮರ ಆಂದೋಲಿಕ ಅಂತ ಬರ್ತದೆ ಗೊತ್ತನ್ರಿ. ಹಿಂಗ ಅವಲ್ರಿ ಇಲ್ಲಿ ಹಾಕೋದು ಆಂದೋಲಿಕ ಛತ್ರ ಚಾಮರಗಳು, ಛತ್ರ ಚಾಮರ ಮ್ಯಾಲ ಇರ್ತಾವ ಹಿಂಗ್ ಹಿಡ್ಕೊ ಚಾಮರ, ಇವನ್ನೆಲ್ಲವನ್ನ ಅವಂಗ ಬಳುವಳಿಗೆ ಕೊಟ್ಟಿದ್ರು. ಇವರ ಪಾಂಡಿತ್ಯವನ್ನು ನೋಡಿ ಇವ್ನು ಬಳುವಳಿ ಕೊಟ್ಟಿದ್ರು. ಯಾರಿಗೆ? ರಾಮಶಾಸ್ತ್ರಿ. ಅಂದ್ರ ಒಬ್ಬ ಈಗೇನ್ ಸರ್ಟಿಫಿಕೇಟ್ ಸಿಗ್ತಾವಲ್ಲ ಹಂಗ ಸಿಕ್ಕಂಗ ಅಂತ ಅವನು ಕೊಟ್ಟಿದ್ರು. ಅವಾಗ ಸ್ವಲ್ಪ ದಿನ ಹಿಂಗ ಕಾಲ ಆನಂದವಾಗಿದ್ದ. ಅದರ ಅವನ ಕರ್ಮದ ಫಲದಿಂದ ಏನಾಯ್ತು ಅಂತ ಕೇಳಿದ್ರ ಅವಂಗ ಕುಷ್ಠರೋಗ ಪ್ರಾಪ್ತಿಯ. ಕುಷ್ಠರೋಗ ಅಂದ್ರ ಆಗಿನ ಕಾಲ ಕಠಿಣವಾಳಿತ್ರಿ. ಆ ರೋಗ ಪರಿಹಾರ ಆಗ್ಲಿಕ್ಕೆ ಔಷಧ ಇರಲಿಲ್ಲ. ಇತ್ತಿತ್ತಲಾಗಿ ಎಲ್ಲವೂ ಕಂಡು ಹಿಡಿದ್ರು. ಈಗ ಫಸ್ಟ್ ಹೋದ್ಕೂಳೆ ಈಗ ಲಸಿಕೆ ಅಂತ ಕೊಟ್ಟ ಬಿಡ್ತಾರೆ, ಕುಷ್ಠರೋಗದ ಲಸಿಕೆ, ಆ ಲಸಿಕೆ ಈ ಲಸಿಕೆ ಕೊಟ್ಟ ಬಿಡ್ತಾರೆ. ಸರ್ಕಾರ ಅಷ್ಟು ಫಾಸ್ಟ್ ಆಗ್ಯದ. ಆದ್ರೆ ಅವತ್ತಿನ ಕಾಲಕ್ಕೆ ಕುಷ್ಠರೋಗ ಬಂತು ಅಂದ್ರೆ ಏನು ಬೇರೆ ಪರಿಹಾರನೇ ಇರ್ಲಿಲ್ಲ, ಅದಕ್ಕೆ ಸತ್ತ ಹೋಗ್ರಿ. ಅವಾಗ ಅಲ್ಲೊಂದು ಏನಿತ್ತು ಅಂತ ಕೇಳಿದ್ರೆ ಆ ಚಿಹ್ನೆಗಳು, ಕುಷ್ಠರೋಗದ ಚಿಹ್ನೆಗಳು ಏನ್ ಕಾಣ್ಲಿಕ್ಕತ್ತು, ಒಬ್ಬೊಬ್ಬರ ಎಲ್ಲಾರು ದೂರ ಆಗ್ಲಿಕ್ಕತ್ತ. ಎಲ್ಲಾರು ದೂರ ಆಗ್ಲಿಕ್ಕತ್ರ, ಯಾರು ಅವನ ಹತ್ರ ಬರ್ಲಿಲ್ಲ, ಒಬ್ಬೊಬ್ಬರ ದೂರ ಆಗ್ಲಿಕ್ಕತ್ರ. ಅದಕ್ಕೆ ಇವಂದ ನನಗೆ ಇಷ್ಟೆಲ್ಲ ಅವಮಾನ ಇರೋ ಬದ್ಲಿ ನನಗ ಮರಣನ ಚಲೋ, ಸಾಯುವುದ ಬೇರೆ ದಾರಿಲ್ಲ ಅಂತ ಹೇಳಿ ಅನ್ಕೊಂಡ. ಇದು ಹಿಂಗ್ ಹೆಂಗ್ ಆರಾಮ ಆಗ್ಬೇಕು, ನಂಗೆ ಹೆಂಗ್ ಆರಾಮ ಆಗ್ಲಿಕ್ಕೆ ಸಾಧ್ಯದ ಅಂತಕೊಂಡು ಚಿಂತೆ ಮಾಡ್ಕೋತಿದ್ದಾಗ ಎಲ್ಲ ಅವನ ಹೆಂಡತಿ ಮಕ್ಕಳು ಎಲ್ಲರೂ ಅಳ್ಳಿಕತ್ರು. ಏನ್ ಮಾಡ್ಬೇಕು, ಇದಕ್ಕೆ ಬೇರೆ ದಾರಿ ಇಲ್ಲ. ಅವಾಗ ಈ ಸುದ್ದಿ ಸಣ್ಣಗೆ ನನ್ನ ಭಗವಂತ ಚಿದಂಬರನ ಹೆಸರಿನಿಂದ, ಪರಮೇಶ್ವರ ಚಿದಂಬರನ ಹೆಸರಿನಿಂದ ಅವತಾರ ಮಾಡ್ಯಾನಂತ. ಬರೀ ಅವನ ದರ್ಶನದಿಂದ ಎಲ್ಲ ರೋಗ ಪರಿಹಾರ ಆಗ್ತಾವಂತ. ಯಾಕಂದ್ರೆ ಈ ಸುದ್ದಿ ಹಂಗ ಇರ್ತದ್ರಿ. ಆಗಿನ ಕಾಲಕ್ಕ ಭಾಳ ಈಗೂ ಹಂಗದ. ಈಗಂತಿ ಮೊಬೈಲ್ದಾಗ ಸುದ್ದಿ ಬರ್ತಿರ್ತದ, ಆದ್ರೆ ಆಗಿನ ಬಾಯಿಯಿಂದ ಬಾಯಿಗೆ ಸುದ್ದಿ ಹೋಗಿ ಒಬ್ಬ ಭಗವಂತ ಆ ಅವತಾರಿ ಪುರುಷರು ಅಲ್ಲಿ ಅವತಾರ ಇದ್ದಾರ, ಮುರುಗೋಡದೊಳಗೆ ಇದ್ದಾರಂತ ಅನ್ನೋ ಸುದ್ದಿ ಅವ್ರಿಗೆ ಸುದ್ದಿ ಬೆಳೆದಿರ್ತದ. ಅದಕ್ಕೆ ಹಂಗಾರೆ ಏನ್ ಮಾಡುವ ಅಂದ್ರೆ ಅವ್ರನ್ನ ಬಿಟ್ಟವ, ಯಾರೇ ಏನು ವಿಚಾರ ಮಾಡೋದು ಬೇಡ ಅಂತ ತಿಳ್ಕೊಂಡು ದೃಢ ವಿಶ್ವಾಸದಿಂದ ಚಿದಂಬರ ಅಂತ ತಿಳ್ಕೊಂಡು ಬೆಳಿಗ್ಗೆದ್ದು ಬಡ ಬಡ ಎಲ್ಲ ಗಂಟು ಮುಟ್ಟಿ ಕಟ್ಕೊಂಡು ಸೀದಾ ಮುರುಗೋಡಕ್ ಬರ್ತಾರ, ನಡ್ಕೋತಾರ. ಮುರುಗೋಡಕ್ ಬಂದಾಗ ಅಲ್ಲಿರ್ತಕ್ಕಂಥ ಎಲ್ಲ ಸುತ್ತಮುತ್ತಲ ಪಂಡಿತರು, ಆ ದೊಡ್ಡ ಪಂಡಿತರು ಬಂದಾರ ಅಂತ ತಿಳ್ಕೊಂಡು ಅವ್ರಿಗೆ ಅವರೆಲ್ಲರೂ ಬಂದು ಪಂಡಿತರಲ್ಲ ಅವ್ರನ್ನ ಕರ್ಕೊಳ್ಳಿಕ್ ಬಂದು ಸನ್ಮಾನವನ್ನು ಮಾಡ್ಲಿಕ್ಕೆ ಸ್ವತಃ ಮಹಾಸ್ವಾಮಿ ಬಂದು ಬರ್ರಿ ಅಂತ ಕರ್ಕೊಂಡ್ರೆ ನೀವು ಕಣ್ಣ ನೀರು ದಳ ಇಳಿಯಕ್ಕೆ ಎಲ್ಲ. ಅವಾಗ ಕೆಳಗ್ ಮಾಡಿ ಯಾಕ್ರಿ ಏನಾತು ಅಂತ ಕೇಳಿದಾಗ ಅವಾಗ ಏನೂ ಮಾತಾಡಲಿಲ್ಲ, ಸುಮ್ಮನೆ ನಿಂತಿದ್ರ ರಾಮಶಾಸ್ತ್ರಿಗಳು. ಯಾಕೆ ಏನೂ ಮಾತಾಡೋ ಪರಿಸ್ಥಿತಿ ಇರ್ಲಿಲ್ಲ, ಸುಮ್ಮನೆ ನಿಂತಿದ್ರು. ಅವಾಗ ಶಾಸ್ತ್ರಿಗಳೇ ನೀವು ಚಿಂತೆ ಮಾಡ್ಬೇಡ್ರಿ, ನಾಳೆ ಸೂರ್ಯೋದಯಕ್ಕೆ ನೀವು ನಮಗೆ ಭೇಟಿಯಾಗಬೇಕು. ನಿಮ್ಮ ಬೇನೆ ಸಂಗತಿ ನನಗೆ ಗೊತ್ತಾಗಿದೆ, ನಿಮ್ಗೆ ಕುಷ್ಠರೋಗ ಬಂದದಂತ ನನಗೆ ಗೊತ್ತಾಗಿದೆ. ಈ ಸಂಬಂಧವಾಗಿ ಸ್ವಲ್ಪ ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನೀವು ನಾಳೆ ಬೆಳಿಗ್ಗೆ ಶಾಸ್ತ್ರಿಗಳೇ, ನಾಳೆ ಬೆಳಿಗ್ಗೆ ಸೂರ್ಯೋದಯಕ್ಕೆ ನೀವು ಬಂದ್ಬಿಡ್ರಿ ಅಂತಿಕೊಂಡು ಹೇಳಿ ಸುಖವಾಗಿ ಊಟ ಮಾಡಿಕೊಡ್ರಿ, ಸೀದಾ ತಗೊಂಡು ಹೋಗಿ ಆನಂದ ಊಟ ಮಾಡಿ ಬೆಳಿಗ್ಗೆ ಬಂದ್ ಭೇಟಿಯಾಗ್ರಿ ಅಂತ ತಿಳ್ಕೊಂಡು ಆಯ್ತು. ಅಡಿಗೆ ಮಾಡಿದ್ರು, ರಾತ್ರಿ ಊಟ ಮಾಡಿಕೊಂಡು, ಯಾಕೆ ಸ್ವತಃ ಮಹಾಸ್ವಾಮಿ ಹೇಳ್ಯಾರ ಇನ್ನು ಗುರುಕೃಪ ಆಗೇ ಆಗ್ತದಲ್ಲ ಅಂತ ತಿಳ್ಕೊಂಡು ಅವತ್ತ ಎಲ್ಲ ಕಳೆದ್ರು. ಬಹಳ ಸುಸ್ತಾಗಿತ್ತಲ್ಲ, ಓಡಾಡ್ಕೊಂಡು ಬಂದು ನಿದ್ದೆ ಮಾಡಿದ್ರು.
ಬೆಳಿಗ್ಗೆ ಇಳಿದಂಗೆ ಎದ್ದು ಸ್ನಾನ ಸಂಧ್ಯಾದಿಗಳನ್ನು ಮಾಡ್ಕೊಂಡು ಬಂದು ಮಹಾಸ್ವಾಮಿ ದರ್ಶನಕ್ಕೆ ಬಂದ್ರು. ಆಗ ದೀಕ್ಷಿತರು ಒಬ್ಬರ ಕೂತಿದ್ರು, ಚಿದಂಬರ ಮಹಾಸ್ವಾಮಿ ಒಬ್ಬರೇ ಕೂತಿದ್ರು. ಮಹಾಸ್ವಾಮಿಗಳು ಏನು ಮಾಡಲಿಲ್ಲ. ಶಾಸ್ತ್ರಿಗಳೇ ಬರ್ರಿ ಅಂತ ಮುಂದೆ ಕರೆದು ಬರೀ ಅವ್ರ ಮುಖವನ್ನು ನೋಡಿದ್ರು. ಆ ಮುಖ ಹೆಂಗಿತ್ತಪ್ಪ ಅಂತ ಕೇಳಿದ್ರೆ ಸುಂದರವಾದಂತ ಮುಖ. ಅವರ ಒಂದು ನಗು ಮುಖದಿಂದನ ಇವ್ರಿಗೆ ಏನು ರೋಗದ ಒಂದು ಲಕ್ಷಣ ಇತ್ತು. ಮೈ ಹಣ್ಣಣ್ಣಾಗಿತ್ತು, ಮೈಯೆಲ್ಲ ನಿರಾಳ ಅನಿಸ್ಲಿಕ್ಕತ್ತು. ಇವ್ರು ಏನ್ ಮಾಡಿದಾರೆ, ಕೈ ಒಳಗಿರುವಂತಹ ಏನ್ ಗುಂಡಿತ್ತಲ್ರಿ, ಗುಂಡಿ ಒಳಗಿಂದ ನೀರು ತಗೊಂಡು ಶಾಸ್ತ್ರಿಗಳ ಮೈ ಮೇಲೆ ನೀರು ಪ್ರೋಕ್ಷಣ ಮಾಡಿದ್ರು. ಅಷ್ಟೇ ಮಾಡಿದ್ರು, ಏನೂ ಮಾಡಿಲ್ಲ. ಅವಾಗ ಏನ ಆ ಪ್ರೋಕ್ಷಣ ಮಾಡೋ ಮುಂದೆ ಕಣ್ಣು ಮುಚ್ಚಿ ಕುತ್ಕೊಂಡಿದ್ರು. ಏನೂ ಮಾಡಲಿಲ್ಲ. ಅವರು ಚಿದಂಬರ ಅನ್ಕೊಂಡು ಕೂತಿದ್ರು. ಮುಂದೆ ಅರೆ ಕ್ಷಣದ ಕಣ್ಣು ತೆಗೆದ್ರೆ ಅವ್ರಿಗೆ ಯಾವ ರೋಗದ ಲಕ್ಷಣನೇ ಇರಲಿಲ್ಲ. ಬರೀ ನೀರನ್ನು ಪ್ರೋಕ್ಷಣ ಮಾಡಿದ್ರು. ಅವರ ರೋಗ ಹೇಳ ಹೆಸರಿನಿಂದ ಮಾಯವಾಯಿತು, ಮನಸ್ಸು ಶಾಂತಿ ಆಗಿತ್ತು. ಅವಾಗ ಶಾಸ್ತ್ರಿಗಳು ಆನಂದವಾಗಿ ಏನು ಆನಂದ ಸಾಗರದ ಮುಳುಗೋದ್ರಂತ, ಹೇ ಮೃತ್ಯುಂಜಯ, ನನ್ನ ಪ್ರಾಣ ರಕ್ಷಣೆ ಮಾಡಿದೆವು. ಇಷ್ಟು ದಿನ ಬರೀ ಕಿವಿಯಿಂದ ಕೇಳಿದ್ದೆ, ಇವತ್ತ ಪ್ರತ್ಯಕ್ಷ ಮನವರಿಕೆ ಆಯ್ತಪ್ಪ ಅಂತ ಹೇಳ್ಕೊಂಡು, ನೀನು ಖಂಡಿತ ಮನುಷ್ಯನಲ್ಲ, ಭಗವಂತನೇ ಇದ್ದಿ, ನೀನು ಬೇರೆ ಯಾರಲ್ಲ ಅಂತ ತಿಳ್ಕೊಂಡು ಆ ಸದಾಶಿವನೇ ನನ್ನನ್ನು ಆಶೀರ್ವದಿಸಿ ನಾನು ಇಲ್ಲಿ ಕರ್ಕೊಂಬಂದ. ನಿನ್ನ ನೋಡಿ ಇವತ್ತಿಗೆ ಬಹಳ ಆನಂದ ಆತ ಅಂತ ತಿಳ್ಕೊಂಡು ದೀಕ್ಷಿತರು ಶಾಸ್ತ್ರಿಗಳನ್ನು ಆಲಂಗಿಸಿ ಅವ್ರನ್ನ ಒಂದು ಕ್ಷಣ ಆಲಿಂಗನ ಮಾಡ್ಕೋತಾರಂತ. ಆಲಿಂಗನ ಮಾಡ್ಕೊಂಡು ಶಾಸ್ತ್ರಿಗಳೇ, ನೀವು ಹಾಡಿದ ಸ್ತೋತ್ರದಿಂದ ನಾವು ಆಗಿರುವೇನು. ಅವರು ಒಂದು ಸ್ತೋತ್ರವನ್ನ ಬರೆದಾಗ, ಯಾಕಂದ್ರೆ ಇವೆಲ್ಲ ಅಲಭ್ಯವ ಇಲ್ಲ. ಆಗಿನ ಕಾಲಕ್ಕೆ ನೋಡಿ ಎಲ್ಲ ಬರೆದಿಟ್ಟಾರ ಖರೆ, ಆದ್ರೆ ಆ ಸ್ತೋತ್ರಗಳೆಲ್ಲವ ಎಲ್ಲೋ ಇರ್ತಾವು. ಕಾಲ ಬಂದಾಗ ಚಿದಂಬರಂ ಕೃಪೆಯಿಂದ ಪ್ರಾಪ್ತಿ ಆಗೇ ಆಗ್ತಾವ. ಅವಾಗ ನೋಡ್ರಿ, ಈ ಸ್ತೋತ್ರ ಮಾಡಿದ್ರಿಂದ ನಾ ಸಂತುಷ್ಟ ಆಗೇನಿ, ನಿಮ್ಮ ನಂಬಿಕೆ ನಿಮ್ಗೆ ಫಲ ಕೊಟ್ಟದ. ನಿಮ್ಮ ಎಲ್ಲಾ ಮುಂದಿನ ಬೈಗಳು ಪೂರ್ಣವಾಗುವು. ಇನ್ನು ಮುಂದೆ ಶ್ರೀಮಂತರ ಕೈಯಿಂದ ವಿದ್ಯಾದಾನ, ಅನ್ನದಾನ, ಅತಿಥಿ ದಾನ, ಸತ್ಕಾರ ಇವೇ ಮೊದಲಾದ ಪುಣ್ಯಕರವಾದ ಕೆಲಸಗಳನ್ನು ವಿಶೇಷವಾಗಿ ಮಾಡಿಸುತ್ತಾ ನಿಮಿಕ್ಕ ಆಯುಷ್ಯವನ್ನು ಸದ್ವರ್ತದಿಂದ ಕಳೆಯಿರಿ. ಅಂದರೆ ನಿಮಗೆ ಆ ಪುಣ್ಯದ ಪ್ರಭಾವದಿಂದ ಎಲ್ಲವೂ ಪುಷ್ಟಿಗಳು, ಆಯುರಾರೋಗ್ಯ ಪ್ರಾಪ್ತವಾಗ್ತದೆ. ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ ಎಂದು ಹೇಳ್ಯಾರ. ಗೊತ್ತದಲ್ಲ ನಿಮ್ಗೆ ಮಹಾವಾಕ್ಯ. ಹಿಂಗ ಲಕ್ಷ್ಯದಲ್ಲಿಟ್ಟು ವರ್ತನ ಮಾಡ್ರಿ. ಈ ಪರಗಳಲ್ಲಿ ಎರಡೂ ಕಡೆನೂ ಸುಖ ಆಗ್ತದ. ಇನ್ಮೇಲೆ ಒಂದ್ ಕೆಲಸ ಮಾಡ್ಬೇಕು. ಏನಪ್ಪಾ ಅಂತ ಕೇಳಿದ್ರೆ, ನೀವು ಈಗ ಮಾಡಿದ ಸ್ತೋತ್ರವನ್ನು ನಿಮಗೆ ಸಂಕಟ ಬದಗಿದಾಗ ಇದನ್ನ ನೀವು ಜಪಿಸಬೇಕು. ಅಂದರೆ ತತ್ಕಾಲಕ್ಕೆ ನಿಮಗೆ ದುಃಖವು ಬಯಲಾಗುವುದು ಅಂತ ಹೇಳಿ ಮಾನ ಮರ್ಯಾದೆಗಳನ್ನು ಮಾಡಿ ಊಟವನ್ನು ಮಾಡಿಸಿ ಊರಿಗೆ ಹೋಗ್ಲಿಕ್ಕೆ ಅವರಿಗೆ ಅಪ್ಪಣೆ ಕೊಟ್ಟರು ಅನ್ನುವಂಥ ವಿಚಾರಗಳನ್ನ, ಕುಷ್ಠರೋಗ ಪರಿಹಾರ ಮಾಡಿದ ರಾಮಶಾಸ್ತ್ರಿಗಳ ಕಥೆಗಳನ್ನ ಇಲ್ಲೇ ಮುಂದಿನ ಚರಿತ್ರೆಯೊಳಗೆ ಹೇಳ್ತಾರೆ. ಇನ್ನು ನಾಳೆ ಕಾಶ್ಮೀರ ದೇಶದೊಳಗಿರತಕ್ಕಂಥ ಒಬ್ಬ ದಾನಶೂರ ಸಂಸಾರ ಚಂದ್ರ ಅನ್ನುವಂಥ ಒಬ್ಬ ಇರ್ತಾನೆ, ರಾಜ ಇರ್ತಾನೆ. ಅವನ ಕಥೆಯನ್ನ ನಾಳೆ ಆಲಿಸೋಣಂತ. ಓಂಬರ ನಿವಾಸಿ ಭಕ್ತಾಭಿಮಾನಿ ರಾಜಾದ್ರ ಸದ್ಗುರು ಶಿವ ಚಿದಂಬರೇಶ್ವರ ಮಹಾರಾಜ್ ಕಿ